Hello students, good morning. Welcome to the class 9th standard, second language English. So how are you children? I think all of you okay. Isn't it children? Yes, very fine. Dear students, in this class we are going to study a new prose, that is whatever we do. So whatever we do, it is written by Clifford Martis. ನೋಡಿ ಲೆಸನ್ನಿನ ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವಾ? ವಾಟೆವರ್ ವಿ ಡು. ವಾಟೆವರ್ ವಿ ಡು ಇಟ್ ಮೀನ್ಸ್ ನಾವು ಏನಾದರೂ ಮಾಡೋದಕ್ಕಿಂತ ವಾಟೆವರ್ ವಿ ಡು. ಸೊ ಯೋಚನೆ ಮಾಡಬೇಕಲ್ವಾ, ಹಾಗಾದ್ರೆ ಏನು ಅಂತ ಲೆಸನ್ ಬಗ್ಗೆ ನಾವು ಓದೋಣ. ಹಾಗಾದ್ರೆ ಆರ್ ಯು ರೆಡಿ? ಓಕೆ ಚಿಲ್ಡ್ರನ್, ಪ್ಲೀಸ್ ಓಪನ್ ಯುವರ್ ಟೆಕ್ಸ್ಟ್ ಬುಕ್ and take your notes, pen, get ready children. Open ಮಾಡಿದ್ದೀರಾ? ಎಲ್ಲ ರೆಡಿ ಆಗಿ ಕೂತಿದ್ದೀರಾ ಹಾಗಾದ್ರೆ? Yes, very good. So take your textbook and open the textbook page number 73. Are you fine? Okay, open ಮಾಡಿದ್ರಾ? ನೋಡಿ. So the name of the lesson is whatever we do. So it is written by ಕ್ಲಿಫೋರ್ಡ್ ಮಾರ್ಟಿಸ್. ಸೊ ಕ್ಲಿಫೋರ್ಡ್ ಮಾರ್ಟಿಸ್ ಅವರು ಈ ಒಂದು ಲೆಸನ್ ನಲ್ಲಿ ಏನನ್ನ ಹೇಳಿದ್ದಾರೆ, ನಾವು ಏನನ್ನ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗಾದ್ರೆ ಬಿಫೋರ್ ಗೋಯಿಂಗ್ ಟು ದ ಲೆಸನ್, ಬಿಫೋರ್ ಯು ರೀಡ್ ಇಸ್ ದೇ, ಅದೇ ಪೇಜ್ ನಂಬರ್ 73 ನಲ್ಲಿ ಬಿಫೋರ್ ಯು ರೀಡ್ ಇದೆ. ನೋಡ್ತಾ ಇದ್ದೀರಾ? ಸಿಗ್ತಾ ನಿಮಗೆ? ನೋಡಿ. ಸೊ ಬಿಫೋರ್ ಯು ರೀಡ್, ಇನ್ ದ ಟೆಕ್ಸ್ಟ್ ಬುಕ್ they have given two boxes, A box and a B box. They have given the statements. ಕೊಟ್ಟಿದ್ದಾರಲ್ವಾ? yes. ನೋಡಿ ಏನಾಗುತ್ತೆ, listen to the dialogues. So these are the dialogues. Dialogues ಅಂದ್ರೆ ಒಂದು ರೀತಿಯಾದಂತಹ ಸಂಭಾಷಣೆ, ಒಬ್ರು ಮತ್ತೊಬ್ರು ಎ ಮತ್ತೆ ಬಿ ಯ ನಡುವೆ ನಡೆದಂತಹ ಒಂದು ಡೈಲಾಗ್ಸ್ ಅನ್ನ ಅಥವಾ ಕನ್ವರ್ಸೇಷನ್ ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸಂಭಾಷಣೆ ಅಂತ ಕರಿತೀವಲ್ವಾ? ಹಾಗಾದ್ರೆ ಏನು ಆ ಎ ಒಂದು ಬಾಕ್ಸ್ ಅಲ್ಲಿ ಇರುವಂತಹ ಕನ್ವರ್ಸೇಷನ್ ಏನು ಅಥವಾ ಡೈಲಾಗ್ ಏನು, ಅಂಡ್ ಬಿ ನಲ್ಲಿ ಇರುವಂತಹ ಡೈಲಾಗ್ ಏನು ಅಂತ ನಾವು ನೋಡೋಣ. ಸೊ ನೋಡಿ, ಇವು ಏನಂತ ಆದ್ಮೇಲೆ ಮುಂದಕ್ಕೆ ಹೋದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಅರ್ಥ ಆಗ್ಬೋದು ಅನ್ಸುತ್ತೆ. ಹೌದಾ? ಸೊ ರೆಡಿ ಇದೀರಾ ಚಿಲ್ಡ್ರನ್? ಶಾಯ್ ರೀಡ್ ಇಟ್? ಓಕೆ, ನೋಡ್ಕೊಳ್ಳಿ. ಎ ಬಾಕ್ಸ್ ಅಲ್ಲಿ ಇರುವಂತಹ ಒಂದು ಡೈಲಾಗ್ಸ್. ಎ, ವೈ ಆರ್ ಯು ಸೋ ಡಲ್ ಲೈಕ್ ಎ ಲ್ಯಾಂಪ್? ಬಿ, what's that you? A, do you lose anything by saying it? B, well, I have lost my money. Can you get it? A, I know you are always irresponsible. B, keep your mouth shut, will you? Yes. So these are the dialogues between A and B person. Howda? Once again I will read it. A person, why are you so dull like a lamp? B, I know why. B, Chetana, my purse is stolen. A, really sorry. If you don't mind, I will lend you money. B, thanks a lot, but I don't need it now. A, all right, don't let it bother you too much. B, you are right anyway. I feel bitter with your encouraging words. Once again I will read the B box dialogues. ಕೇಳಿಸ್ಕೊಂತಾ ಇದ್ದೀರಾ? A, you are bit down, may I know why? B, Chetana, my purse is stolen. A, really sorry. If you don't mind, I will lend you money. B, thanks a lot, but I don't need it now. A, all right, don't let it bother you too much. B, you are right anyway. I feel better with your encouraging words. ಹೌದಾ? ಕೇಳಿದ್ರಾ? ಎ ಮತ್ತೆ ಬಿ ನಲ್ಲಿರುವಂತಹ ಡೈಲಾಗ್ಸ್ ಅನ್ನ ಕೇಳಿದ್ರಿ. ಹಾಗಾದ್ರೆ ಇಸ್ ದೇರ್ ಎನಿ ಡಿಫರೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ಡೈಲಾಗ್ಸ್? ಅಲ್ಲ, ಅಂದ್ರೆ ಕತ್ತನ ಕೆಳಗೆ ಹಾಕೊಂಡು ಸಪ್ಪೆಯಾಗಿ ಕೂತ್ಕೊಂಡಿದೆಯಲ್ಲ, ಅಂದ್ರೆ ಚೇರ್ಫುಲ್ ಅಲ್ಲಿ ಇಲ್ಲಲ್ಲ. ಸೊ ವೈ ಆರ್ ಯು ಸೋ ಡಲ್ ಲೈಕ್ ಎ ಲ್ಯಾಂಪ್? ಬಿ, ವಾಟ್ಸ್ ದಟ್ ಟು ಯು? ಅದು ನಿನಗೆ ಯಾಕೆ ಬೇಕು? So this is the dialogue. And A, do you lose anything by saying it? ಅದನ್ನ ಹೇಳೋದ್ರಿಂದ ನೀನೇನಾದ್ರೂ ಕಳ್ಕೊಡ್ತೀಯಾ?
ದೆನ್ ವೆಲ್ ಐ ಹ್ಯಾವ್ ಲಾಸ್ಟ್ ಮೈ ಮನಿ, ಕ್ಯಾನ್ ಯು ಗೆಟ್ ಇಟ್? ಸರಿ ಆಯಿತು, ಇದರಿಂದ ನೀನೇನಾದ್ರು ಕಳ್ಕೊಳ್ತೀಯ ಅಂತ ಹೇಳ್ತೀಯಲ್ಲ, ಸರಿ ಆಯಿತು, ಐ ಹ್ಯಾವ್ ಲಾಸ್ಟ್ ಮೈ ಮನಿ, ನಾನು ನನ್ನ ದುಡ್ಡನ್ನು ಕಳ್ಕೊಂಡಿದ್ದೇನೆ, ಹಣವನ್ನು ಕಳ್ಕೊಂಡಿದ್ದೇನೆ. ಕ್ಯಾನ್ ಯು ಗೆಟ್ ಇಟ್? ನೀನೇನಾದ್ರು ವಾಪಸ್ ಕೊಡೋಕ್ಕಾಗುತ್ತಾ ಅಥವಾ ಪಡೆದ ಅದನ್ನು ತಂದು ಕೊಡೋಕ್ಕಾಗುತ್ತಾ? ಎ ಐ ನೋ ಯು ಆರ್ ಆಲ್ವೇಸ್ ಇರ್ರೆಸ್ಪಾನ್ಸಿಬಲ್. ಓಹೋ, ನನಗೆ ಗೊತ್ತು ನೀನು ಯಾವಾಗಲೂ ಯು ಆರ್ ಇರ್ರೆಸ್ಪಾನ್ಸಿಬಲ್ ಪರ್ಸನ್, ನಿನಗೆ ಜವಾಬ್ದಾರಿ ಅನ್ನೋದು ಇಲ್ಲ, ಯಾವಾಗಲೂ ಹೀಗೆ ಆಡ್ತೀಯ. ಬಿ ಕೀಪ್ ಯುವರ್ ಮೌತ್ ಶಟ್, ವಿಲ್ ಯು? ಕೈಬಿಟ್ಟು ನೀನು ಬಾಯಿ ಮುಚ್ಕೊಂಡ್ರೆ ಒಳ್ಳೆಯದು, ಇಲ್ಲದೇ ಇದ್ರೆ. ಸೊ ದೀಸ್ ಆರ್ ದ ಮೀನಿಂಗ್ ಆಫ್ ಎ ಬಾಕ್ಸಸ್ ಡೈಲಾಗ್, ಎ ಬಾಕ್ಸ್ ಡೈಲಾಗ್. ಹೌದಾ? ಸೊ ದೆನ್ ನೋಡಿ ಬಿ. ಎ ಯು ಆರ್ ಅ ಬಿಟ್ ಡೌನ್, ಮೇ ಐ ನೋ ವೈ? ನೋಡು, ನಿನ್ನನ್ನು ನೋಡಿದರೆ ಯಾಕೋ ಸ್ವಲ್ಪ ಡೌನ್ ಅಂದರೆ ಕುಗ್ಗಿದೆಯಾ ಅನ್ಸುತ್ತೆ, ಅಥವಾ ಏನೋ ಚಿಂತೆ ಇದೆ ಅನ್ಸುತ್ತೆ, ಯಾಕೋ ಮಂಕ್ ಆಗಿದೆಯಾ ಅಂತ ಹೇಳ್ತೇವಲ್ವಾ. ಸೊ ಯಾಕೋ ಭಾಳ ಸಪ್ಪಗಿದೆಯಾ, ಸೈಲೆಂಟ್ ಆಗಿದೆಯಾ ಅಂತ ಹೇಳ್ತಾರಲ್ಲ, ಹಾಗಾಗಿ ಮೇ ಐ ನೋ ವೈ ಯಾಕೆ ಅಂತ ನಾನು ತಿಳ್ಕೊಬೋದಾ? ನೋಡಿ, ಎ ಡೈಲಾಗಿಗೂ ಬಾಕ್ಸಲ್ಲಿರೋ ಡೈಲಾಗಿಗೂ ಆ್ಯಂಡ್ ಬಿ ಬಾಕ್ಸ್ ಡೈಲಾಗು ನೀವು ಆ ಡಿಫ್ರೆನ್ಸ್ ನೋಡಿ. ಯು ಆರ್ ಬಿಟ್ ಡೌನ್, ಮೇ ಐ ನೋ ವೈ? ನೀನು ನೋಡಿದರೆ ಯಾಕೋ ಸಪ್ಪೆ ಇದೆಯಾ ಅನ್ಸುತ್ತೆ, ಏನೋ ಒಂಥರ ಕಳ್ಕೊಂಡಂಗೆ ಅನ್ಸುತ್ತೆ, ನಾನು ಯಾಕೆ ಅಂತ ತಿಳ್ಕೊಬಹುದಾ? ದೆನ್ ಬಿ ಚೇತನ, ಮೈ ಪರ್ಸ್ ಇಸ್ ಸ್ಟೋಲನ್. ಹೌದು, ನನ್ನ ಪರ್ಸ್ ಏನಾಗ್ಬಿಟ್ಟಿದೆ, ಕಳೆದೋಗ್ಬಿಟ್ಟಿದೆ, ಅಂದರೆ ಎಲ್ಲೋ ಮಿಸ್ ಆಗಿಬಿಟ್ಟಿದೆ, ಕಳೆದೋಗಿದೆ. ದೆನ್ ಎ ರಿಯಲಿ ಸಾರಿ, ಇಫ್ ಯು ಡೋಂಟ್ ಮೈಂಡ್ ಐ ವಿಲ್ ಲೆಂಡ್ ಯು ಮನಿ. ಅಯ್ಯೋ ಹೌದಾ, ಸೊ ನೀವು ಅಯ್ಯೋ ನನಗೆ ಗೊತ್ತಾಗಲಿಲ್ಲ, ಇಫ್ ಯು ಡೋಂಟ್ ಮೈಂಡ್, ಅದಕ್ಕೇನು ಬೇಜಾರಾಗಬೇಡ ನೀನು, ಅಥವಾ ನಿನ್ಗೇನು ತೊಂದರೆ ಇಲ್ಲ ಅಂದರೆ, ಅಥವಾ ನಿಂದೇನು ಅಭ್ಯಂತರ ಇಲ್ಲ ಅಂದರೆ, ಐ ವಿಲ್ ಲೆಂಡ್ ಯು ಮನಿ, ನಾನು ನಿನಗೆ ದುಡ್ಡನ್ನು ಕೊಡ್ತೇನೆ, ನಿಮಗೆ ಅವಶ್ಯಕತೆ ಇದ್ದರೆ ನಾನು ದುಡ್ಡನ್ನು ಕೊಡ್ತೇನೆ. ದೆನ್ ಬಿ ಥ್ಯಾಂಕ್ಸ್ ಅ ಲಾಟ್ ಬಟ್ ಐ ಡೋಂಟ್ ನೀಡ್ ಇಟ್ ನೌ. ಅಯ್ಯೋ ಇದರಿಂದ ನಿಮ್ಗೆ ಭಾಳ ಹೆಲ್ಪ್ ಆಯಿತು, ಥ್ಯಾಂಕ್ಸ್, ಬಟ್ ಐ ಡೋಂಟ್ ನೀಡ್ ಇಟ್ ನೌ, ಆದರೆ ನನಗೆ ಈಗ ಅದರ ಅವಶ್ಯಕತೆ ಇಲ್ಲ. ಎ ಆಲ್ ರೈಟ್, ಡೋಂಟ್ ಲೆಟ್ ಇಟ್ ಬಾದರ್ ಯು ಟು ಮಚ್. ಓಕೆ, ಪರವಾಗಿಲ್ಲ, ಹೇಗೋ ದುಡ್ಡು ಕಳೆದೋಗ್ಬಿಟ್ಟಿದೆ, ಬಟ್ ಡೋಂಟ್ ಲೆಟ್ ಇಟ್ ಬಾದರ್, ನೀನು ಭಾಳಷ್ಟು ಅದ್ರ ಬಗ್ಗೆನೇ ವರಿ ಮಾಡಬೇಡ. ಟೂ ಮಚ್ ವರಿಡ್ ಅಂದರೆ ಅದನ್ನೇ ಚಿಂತೆ ಮಾಡ್ತಾ ಕೂತ್ಕೊಂಡು ಅದರಲ್ಲಿ ನೀನು ಮತ್ತೊಂದಿಷ್ಟು ಮಂಕ್ ಆಗಬೇಡ. ಆ್ಯಂಡ್ ಬಿ ಯು ಆರ್ ರೈಟ್ ಎನಿವೇ, ಐ ಫೀಲ್ ಬೆಟರ್ ವಿತ್ ಯುವರ್ ಎನ್ಕರೇಜಿಂಗ್ ವರ್ಡ್ಸ್. ಏನಾರು ಆಗಲಿ, ನೀನು ಹೇಳಿದ್ದೇನೋ ಸರಿ, ಅದರಲ್ಲೇ ನಾನು ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳಲ್ಲ, ಆದರೂ ಕೂಡ ಐ ಫೀಲ್ ಬೆಟರ್ ವಿತ್ ಯುವರ್ ಎನ್ಕರೇಜಿಂಗ್ ವರ್ಡ್ಸ್. ಆದರೆ ನಿನ್ನ ಈ ಎನ್ಕರೇಜಿಂಗ್ ವರ್ಡ್ಸ್ಗಳಿಂದ ನಾನು ಸ್ವಲ್ಪ ಚೇರ್ಫುಲ್ ಆಗಿ ಇದ್ದೇನೆ ಅಂತ ಹೇಳಿದೆ. ಹೌದಾ? ಎ ಆ್ಯಂಡ್ ಬಿ ನಡುವೆ ನಡೆದಂತಹ ಡೈಲಾಗ್ಸ್. ಹಾಗಾದರೆ ಎನಲ್ಲಿ ಯಾವ ಒಂದು ಫಂಕ್ಷನ್ ಕಾಣ್ತು ಆ್ಯಂಡ್ ಬಿ ನಲ್ಲಿ ಯಾವ ಫಂಕ್ಷನ್ ಕಾಣ್ತು? ಸೊ ಇಟ್ ಇಸ್ ಅ ಲ್ಯಾಂಗ್ವೇಜ್ ಫಂಕ್ಷನ್, ಅಂದರೆ ದಟ್ ಇಸ್ ದ ಮೂಡ್ ಆಫ್ ಫಂಕ್ಷನ್. ಏನು ಕಾಣಿಸ್ತಿದೆ ಎ ನಲ್ಲಿ? ಸೊ ಇಟ್ ಈಸ್ ದೀಸ್ ಆರ್ ದ ಡೈಲಾಗ್ಸ್ ಆಫ್ ರಫ್ ಆರ್ ಹಾರ್ಶ್, ಭಾಳ ಹಾರ್ಶ್ ಆಗಿರುವಂತಹ, ರಫ್ ಆಗಿರುವಂತಹ, ಅಥವಾ ಮನಸ್ಸಿಗೆ ನೋವನ್ನು ಕೊಡುವಂತಹ ಡೈಲಾಗ್ಸ್. ಹೌದಾ? ಅದರಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಏನಾಗಿದೆ? ರಫ್ ಆಗಿರುವಂಥದ್ದು ಅಥವಾ ಭಾಳ ಹಾರ್ಶ್ ಆಗಿರುವಂಥದ್ದು. ಇಟ್ ಗಿವ್ಸ್ ಸಮ್ ಇರಿಟೇಟ್ ಫಾರ್ ಅಸ್. ಹೌದಾ? ಇದು ಒಂದು ರೀತಿಯಾದಂತೆ ಏನಾದರೂ ಕಳ್ಕೊಂಡಾಗ ನಾವು ಇನ್ನೂ ಸ್ವಲ್ಪ ಉರಿಯೋ ಬೆಂಕಿಗೆ ತುಪ್ಪ ಹಾಕೋದಲ್ಲ. ಅವ್ರು ಮೊದಲೇ ನೋವಲ್ಲಿ ಇರ್ತಾರೆ, ಆ ನೋವಲ್ಲಿ ಇದ್ದಾಗ ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಕನ್ಸೋಲ್ ದೆಮ್. ಆದರೆ ಈ ಮಾತುಗಳು, ಈ ಡೈಲಾಗ್ ಏನನ್ಸುತ್ತೆ? ಅಷ್ಟೊಂದು ಒಂದು ಕನ್ಸರ್ನ ತೋರಿಸಲ್ಲ. ಅದ್ರ ಕನ್ಸರ್ನ್ ತೋರಿಸೋದ್ರ ಬದಲಾಗಿ ಏನು ತೋರಿಸುತ್ತೆ? ಇನ್ಸ್ಟೆಡ್ ಆಫ್ ಕನ್ಸರ್ನ್ ದೇ ಹ್ಯಾವ್ ಗಿವ್ ದ ಇರಿಟೇಷನ್ ಆಫ್ ಅವರ್ ಮೈಂಡ್. ಸೊ ಇರಿಟೇಷನ್ ಟು ಅಸ್, ಇಸಂಟ್ ಇಟ್? ಅಲ್ವಾ? ಎ ಡೈಲಾಗ್ಗಳು ರಫ್ ಆಗಿರುವಂಥದ್ದು ಮತ್ತು ಭಾಳ ಇರಿಟೇಷನ್, ಹಾರ್ಶ್ ಆಗಿರುವಂಥದ್ದನ್ನು, ನೋವಲ್ಲಿದ್ದಾಗ ಮತ್ತೊಂದಿಷ್ಟು ನೋವನ್ನು ಕೊಡುವಂತಹ ಮಾತುಗಳು. ಸೊ ದೀಸ್ ಆರ್ ದ ಸ್ಟೇಟ್ಮೆಂಟ್ಸ್ ಆಫ್ ಆರ್ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ರಫ್ ಫಂಕ್ಷನ್ ಆರ್ ಹಾರ್ಶ್ ಆಗಿರುವಂಥದ್ದು, ಕಠೋರವಾಗಿರುವಂಥದ್ದು. ಬಟ್ ಕಂಪೇರ್ಡ್ ಟು ಬಿ, ಎ ಈಸ್ ವೆರಿ ರಫ್. ಬಿ ಏನಾಗಿದೆ ನೋಡಿ? ಮೇ ಐ ನೋ ವೈ ಆ್ಯಂಡ್ ಡೋಂಟ್ ಬಾದರ್ ಅಬೌಟ್ ಟು ಮಚ್ ಆ್ಯಂಡ್ ಇಫ್ ಯು ವಾಂಟ್ ಐ ಲೆಂಡ್ ಯು ಮನಿ. ಸೊ ದೀಸ್ ಆರ್ ದ ಪೊಲೈಟ್ ವರ್ಡ್ಸ್. ಪೊಲೈಟ್ ಅಂದರೆ ಒಂದು ರೀತಿಯಾದ ಸ್ಮೂತ್ ಆಗಿರುವಂತಹ, ಒಂದು ಮೈಲ್ಡ್ ಆಗಿರುವಂತಹ, ನೋವನ್ನು ಕೊಡದೇ ಇರುವಂತಹ ಡೈಲಾಗ್ಗಳು. ಅಂದರೆ ಅವ್ರು ನೋವಲ್ಲಿದ್ದಾಗ ಮತ್ತೊಂದಿಷ್ಟು ನೋವು ಕೊಟ್ಟರೆ ಅವರಿಗೆ ಇನ್ನೂ ಕೂಡ ಚಿಂತೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಎನ್ಕರೇಜಿಂಗ್ ಕೊಡುವಂಥ ವರ್ಡ್ಸ್ಗಳು. ಬಿ ನಲ್ಲಿರುವಂಥ ಲ್ಯಾಂಗ್ವೇಜ್ ಫಂಕ್ಷನ್ನು ಪೊಲೈಟಿಂಗ್ ನೇಚರ್ನ ತೋರಿಸ್ತಾ ಇದ್ರೆ, ಎ ನಲ್ಲಿರುವಂಥ ಡೈಲಾಗ್ಸ್ಗಳು
ರಫ್ ಆಗಿರುವಂತಹ ಹಾರ್ಶ್ ಆಗಿರುವಂತಹ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ ತೋರಿಸುತ್ತೆ. ಹಾಗಾದ್ರೆ ಎ ನಲ್ಲಿರುವಂತಹ ಡೈಲಾಗ್ಸ್ಗಳು ಮತ್ತೊಂದಿಷ್ಟು ಮನಸ್ಸಿಗೆ ಏನ್ ಮಾಡ್ತಿದೆ, ಇರಿಟೇಟ್ ಅನ್ನ ಮಾಡುತ್ತೆ. ಬಟ್ ಬಿ ಡೈಲಾಗ್ ಏನ್ ಮಾಡ್ತಾ ಇದ್ದಾವೆ, ಬಿ ಡೈಲಾಗ್ ಇಟ್ ಕನ್ಸರ್ನ್ ಅಸ್, ನಮಗೆ ಒಂದು ರೀತಿಯ ಸಮಾಧಾನವನ್ನ ನೆಮ್ಮದಿಯನ್ನ ತಂದುಕೊಡುವಂತ, ಕಳೆದಾಗ್ಲೂ ಅಥವಾ ಏನನ್ನಾದ್ರೂ ನಾವು ಲಾಸ್ ಮಾಡ್ಕೊಂಡಾಗ್ಲೂ ಕೂಡ ಈ ಮಾತುಗಳು ಏನು ಪೊಲೈಟ್ನೆಸ್ ಅನ್ನು ಕೊಡುವಂಥದ್ದು. ಬಟ್ ಏನಲ್ಲಿರುವಂತಹ ಮಾತುಗಳು ನಮಗೆ ಹಾರ್ಶ್ ಅನ್ನ ಒಂದು ರೀತಿಯ ನೋವನ್ನ, ತೊಂದರೆಯನ್ನ ಉಂಟು ಮಾಡುವಂತಹ ಡೈಲಾಗ್ಸ್ಗಳು. ಹೌದಾ? ಹಾಗಾದ್ರೆ ಅಕಾರ್ಡಿಂಗ್ ಟು ದೀಸ್ ಡೈಲಾಗ್ಸ್ ನಾವು ಈ ಲೆಸನ್ ಅಲ್ಲಿ ವಾಟ್ ಎವರ್ ವಿ ಡು, ಈ ಲೆಸನ್ ಅಲ್ಲಿ ಏನನ್ನ ಓದ್ತಾ ಇದ್ದೇವೆ. ಹೌದಾ? ಸೊ ಕ್ಲಿಫೋರ್ಡ್ ಮಾರ್ಟಿಸ್ ಅವರು ಅವೇನೇ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅಥವಾ ಹೇಗೆ ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋಕ್ಕೆ ಆಗುತ್ತೆ, ಹೇಗೆ ಮಾತಾಡಬೇಕು ಅನ್ನೋದನ್ನ ಈ ಒಂದು ಲೆಸನ್ ಅಲ್ಲಿ ಹೇಳಿದ್ದಾರೆ. ಸೊ ಏನ್ ಬಿ ಡೈಲಾಗ್ ಅರ್ಥ ಆಯ್ತಾ? ಹಾಗಾದ್ರೆ ವಿಚ್ ಡೈಲಾಗ್ ಡು ಯು ಥಿಂಕ್ ಈಸ್ ಮೋರ್ ಪೊಲೈಟ್ಲಿ ವರ್ಡೆಡ್? ಎ ಅಂಡ್ ಬಿ ಕನ್ಸಿಡರ್ ಮಾಡಿದಾಗ ಎ ಮತ್ತು ಬಿ ಡೈಲಾಗ್ಸ್ಗಳಲ್ಲಿ ವಿಚ್ ಡೈಲಾಗ್ ಡು ಯು ಥಿಂಕ್ ಮೋರ್ ಪೊಲೈಟ್ಲಿ, ಜಾಸ್ತಿ ಪೊಲೈಟ್ ಆಗಿರುವಂತಹ ಅಥವಾ ಸ್ಮೂತ್ ಆಗಿರುವಂತಹ, ರಫ್ ಅನ್ನ ಉಂಟು ಮಾಡದೇ ಇರುವಂತಹ ಎ ಅಂಡ್ ಬಿ ಅಲ್ಲಿ ಯಾವುದು ಮೋರ್ ಪೊಲೈಟ್ ಆಗಿದೆ? ಯಾವುದು? ಎಸ್, ಆಬ್ವಿಯಸ್ಲಿ ಬಿ ಈಸ್ ಮೋರ್ ಪೊಲೈಟಿಂಗ್ ದನ್ ಎ. ಹೌದಾ? ಸೊ ಇದನ್ನ ನೀವು ಎ ಮತ್ತೆ ರಫ್ ಲ್ಯಾಂಗ್ವೇಜ್ ಫಂಕ್ಷನ್ ಅಂಡ್ ಬಿ ಪೊಲೈಟ್ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಸೊ ಇಟ್ ಈಸ್ ಅ ಮೋರ್ ಪೊಲೈಟ್ ವರ್ಡ್ಸ್. ಯಾವುದು? ಬಿ. ಬಿ ಈಸ್ ದ more polite worded words. Is it clear, children? Yes. Then move on to the lesson. So whatever we do. So before going to the lesson, please take down the glossary or new words. First one, destination. Destination means a place to which someone is going. Someone is going. Then complacent. Complacent means too pleased or satisfied with oneself. Satisfied with oneself. Satisfied with oneself. Then suppose. Suppose. To think or believe that something is true. Something is true. Then gratitude. Gratitude. The feeling of being grateful. Next, make amends. Make amends. Next, make up for the meaning.
Is it work, children? Yes. Destination, a place to which someone is going. ಅಂದ್ರೆ ಸ್ಥಳ ಅಂತ ಹೇಳ್ತೇವೆ. A place to which someone is going. ಒಬ್ಬ ವ್ಯಕ್ತಿ or someone ಆ ಸ್ಥಳವನ್ನ ಹೋಗಿ ತಲುಪೋದಕ್ಕೂ ಮುಟ್ಟೋದು ಹೋಗುವಂತಹ ಸ್ಥಳವನ್ನ ಡೆಸ್ಟಿನೇಷನ್ ಅಂತ ಕರಿತೇವೆ. ತಲುಪಬೇಕಾದಂತಹ ಒಂದು ಸ್ಥಳ. ನೆಕ್ಸ್ಟ್ ಕಂಪ್ಲೇಸೆಂಟ್, ಟು ಪ್ಲೀಸ್ ಆರ್ ಸ್ಯಾಟಿಸ್ಫೈಡ್ ವಿತ್ ಒನ್ ಸೆಲ್ಫ್. ಅಂದ್ರೆ ಒಬ್ಬ ಒನ್ ಸೆಲ್ಫ್ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಅತ್ಯಂತ ಸಂತೋಷಪಡಿಸುವಂಥದ್ದು ಅಥವಾ ತೃಪ್ತಿಪಡಿಸುವಂಥದ್ದು. ಒಬ್ಬ ವ್ಯಕ್ತಿಯನ್ನ ತೃಪ್ತಿಪಡಿಸುವ ಸಮಾಧಾನ ಪಡಿಸುವಂಥದ್ದು. ನೆಕ್ಸ್ಟ್ ಸಪೋಸ್, ಟು ಥಿಂಕ್ ಆರ್ ಬಿಲೀವ್ ದಟ್ ಸಮಥಿಂಗ್ ಈಸ್ ಟ್ರೂ. ಸಪೋಸ್ ಮೀನ್ಸ್ ಟು ಥಿಂಕ್ ಆರ್ ಬಿಲೀವ್ ದಟ್ ಸಮಥಿಂಗ್ ಈಸ್ ಟ್ರೂ. ಅಂದ್ರೆ ಯಾವುದೋ ಒಂದು ವಿಷಯ ಅಥವಾ ಏನೋ ಒಂದು ವಿಚಾರಗಳು ಇವು. ದ ಫೀಲಿಂಗ್ ಆಫ್ ಬೀಯಿಂಗ್ ಗ್ರೇಟ್ಫುಲ್ ಮೀನ್ಸ್ ಥ್ಯಾಂಕ್ಫುಲ್ ಅಂದ್ರೆ ಕೃತಜ್ಞನಾಗಿರುವಂತಹ ಫೀಲಿಂಗ್, ಕೃತಜ್ಞತೆಯನ್ನು ತೋರಿಸುವಂತಹ ಒಂದು ಭಾವನೆ. ನೆಕ್ಸ್ಟ್ ಮೇಕ್ ಅಮೆಂಡ್ಸ್ ಮೀನ್ಸ್ ಮೇಕಪ್ ಫಾರ್. ಮೇಕಪ್ ಫಾರ್ ಮೀನ್ಸ್ ತಯಾರಾಗು ಮೀನ್ಸ್ ರೆಡಿ, ಪ್ರಿಪೇರ್ ಆಗು. Is it clear, students? Once again I will read it. So in the textbook glossary is there. Page number 79 ಅಲ್ಲಿ destination means a place to which someone is going. ಒಬ್ಬ ವ್ಯಕ್ತಿ ಆರ್ ಒಬ್ಬ someone ಅಂದ್ರೆ ಯಾರಾದರೂ ಆಗಿರ್ಬೋದು, ಹೋಗಿ ತಲುಪುವಂತ ಸ್ಥಳವನ್ನ ಡೆಸ್ಟಿನೇಷನ್ ಅಂತ ಕರಿತೇವೆ. ನೆಕ್ಸ್ಟ್ ಕಂಪ್ಲೇಸೆಂಟ್ ಮೀನ್ಸ್ ಟು ಪ್ಲೀಸ್ ಆರ್ ಸ್ಯಾಟಿಸ್ಫೈಡ್ ವಿತ್ ಒನ್ ಸೆಲ್ಫ್. ತೃಪ್ತಿದಾಯಕಗೊಳಿಸುವಂಥದ್ದು, ಸಂತೋಷಪಡಿಸುವಂಥದ್ದು. ನೆಕ್ಸ್ಟ್ ಸಪೋಸ್, ಟು ಥಿಂಕ್ ಆರ್ ಬಿಲೀವ್ ದಟ್ ಸಮಥಿಂಗ್ ಈಸ್ ಟ್ರೂ. ಯಾವುದೋ ಒಂದು ವಿಷಯ ನಿಜ ಅಂತ ನಂಬುವಂಥದ್ದು. ಗ್ರಾಟಿಟ್ಯೂಡ್, ದ ಫೀಲಿಂಗ್ ಆಫ್ ಬೀಯಿಂಗ್ ಗ್ರೇಟ್ಫುಲ್, ಕೃತಜ್ಞತಾ ಭಾವನೆ. ನೆಕ್ಸ್ಟ್ ಮೇಕ್ ಅಮೆಂಡ್ಸ್ ಮೀನ್ಸ್ ಕಾಂಪನ್ಸೇಟ್ ಆರ್ ಮೇಕ್ ಅಪ್ ಫಾರ್. ಅಂದ್ರೆ ತಯಾರಾಗು, ಪ್ರಿಪೇರ್, ರೆಡಿ ಮೀನ್ಸ್ ಮೈಂಡನ್ನ ಅಣಿಗೊಳಿಸು, ತಯಾರಾಗುವಂಥದ್ದು. ಆಯ್ತಾ? ಬರ್ಕೊಂಡ್ರೆ ನೀವು ಹಾಗಾದ್ರೆ ನೆಕ್ಸ್ಟ್ ನೋಡಿ. Let's move on to the prose. The first paragraph. Whatever we do, it is written by Clifford Martis. ಹಾಗಾದ್ರೆ ಕ್ಲಿಫೋರ್ಡ್ ಮಾರ್ಟಿಸ್ ಅವರು ಹೇಳಿದ ಮೇಲೆ ನಾನು ಅದನ್ನು ಚೆನ್ನಾಗಿ ಹೇಳೋದಕ್ಕೆ ಪ್ರಯತ್ನ ಪಡಬೇಕು. ಸೊ ಇನ್ ದ ಸೇಮ್ ವೇ ವಾಟ್ ಎವರ್ ವಿ ಡೂ, ನಾವೇನಾದ್ರೂ ಮಾಡಕ್ ಹೋದ್ವಿ ಅಂದ್ರೆ ಲೆಟ್ಸ್ ಟ್ರೈ ಟು ಡೂ ಇಟ್ ಬೆಟರ್. ಬೆಟರ್ ಅಂದ್ರೆ ಉತ್ತಮವಾಗಿರೋದು, ಹೌದಾ? ಸೊ ಏನೇ ಮಾಡಕ್ ಹೋದ್ರು ಒಳ್ಳೆಯದನ್ನ ಮಾಡೋದು. ಲೆಟ್ಸ್ ವಿ ಹ್ಯಾವ್ ಟು ಟ್ರೈ ಡೂ ಇಟ್ ಬೆಟರ್. ಲೆಟ್ಸ್ ಟ್ರೈ ಟು ಡೂ ಇಟ್ ಬೆಟರ್ ಅಂದ್ರೆ ಎಷ್ಟು ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಮಾಡುವಂಥದ್ದಕ್ಕೆ ಬೆಟರ್ ಅಂತ ಹೇಳ್ತೇವೆ. ಮೀನ್ಸ್ ವಾಟ್ ಎವರ್ ವಿ ಡೂ ಆರ್ ವಿಚ್ ಎವರ್ ವಿ ಡೂ ವಿ ಹ್ಯಾವ್ ಟು ಡೂ ಇಟ್ ಇನ್ ಅ ಬೆಟರ್ ವೇ. ಎಷ್ಟು ನಮ್ಮ ಕಡೆಯಿಂದ ಸಾಧ್ಯವೋ ಅಷ್ಟು ಚೆನ್ನಾಗಿ ಅಥವಾ ಉತ್ತಮವಾಗಿ ಮಾಡುವಂತಹ ಪ್ರಯತ್ನ ನಮ್ದಾಗಿರಬೇಕು. ಏನು ಹಾಗಾದ್ರದು? ಅವರ್ ಆಕ್ಷನ್ಸ್, ಅವರ್ ವರ್ಡ್ಸ್, ವಾಟ್ ಎವರ್ ಇಟ್ ಈಸ್. ನೋಡಿ, ಅದು ಬರೀ ಏನಾಗಿತ್ತು ವಾಟ್ ಎವರ್ ವಿಲ್ ಡೂ ಅಂದ್ರೆ ಒಂದು ಕೆಲಸ ಅಷ್ಟೇ ಅಲ್ಲ. ಸೊ ಅವರ್ ಆಕ್ಷನ್ಸ್, ನಾವು ಮಾಡುವಂತಹ ಕ್ರಿಯೆಗಳಾಗಿರ್ಬೋದು, ಅವರ್ ವರ್ಡ್ಸ್, ನಾವು ಮಾತನಾಡುವಂತಹ ಮಾತುಗಳಾಗಿರ್ಬೋದು, ವಾಟ್ ಎವರ್ ಇಟ್ ಈಸ್. ನೋಡಿ, ಕೆಲಸಗಳು ಆಗಿರ್ಬೋದು ಅಥವಾ ಮಾತು ಆಗಿರ್ಬೋದು. ನೀವು ಮಾತನ್ನಾದ್ರೂ ಆಡಿ, ಆ ಕೆಲಸವನ್ನಾದ್ರೂ ಮಾಡಿ, ಮಾತುಗಳು ಉತ್ತಮವಾಗಿರಬೇಕು. ಅಂಡ್ ಯುವರ್ ಆಕ್ಷನ್ ಇಸ್ ಆಲ್ಸೋ ಬೆಟರ್. ಕ್ರಿಯೆ ಮತ್ತು ಮಾತು ಎರಡುಗಳು ಏನಾಗಿರ್ಬೇಕು? ಚೆನ್ನಾಗಿರ್ಬೇಕು. ಮೀನ್ಸ್ ಒಳ್ಳೆಯದಾಗಿರ್ಬೇಕು, ಉತ್ತಮವಾಗಿರ್ಬೇಕು. ನೀವೇನಾದ್ರೂ ಮಾಡಿ, ಯಾವ ಕೆಲಸನಾದ್ರೂ ಮಾಡಿ, ಏನಾದ್ರೂ ಮಾತಾಡಿ, ಆದ್ರೆ ಅದೇನಾಗಿರ್ಬೇಕು? ಇಟ್ಸ್ ಟ್ರೈ ಟು ಡು ಬೆಟರ್, ಉತ್ತಮವಾಗಿರ್ಬೇಕು. ಹೌದಾ? ಸೊ ನೋಡಿ, ಅವರ್ ಆಕ್ಷನ್ಸ್, ಅವರ್ ವರ್ಡ್ಸ್. ಆಕ್ಷನ್ಸ್ ಅಂದ್ರೆ ವರ್ಕ್, ವರ್ಡ್ಸ್ ಅಂದ್ರೆ ಮಾತುಗಳು. ಆ ಮಾತನ್ನಾದ್ರೂ ಆಡ್ಲಿ, ಕೆಲಸನಾದ್ರೂ ಮಾಡಲಿ, ಅವುಗಳು ಉತ್ತಮವಾದಂಥ ವೇನಲ್ಲಿ ಇರಬೇಕು. ಸೊ ವಾಟ್ ಎವರ್ ಇಟ್ ಈಸ್, ಲೆಟ್ಸ್ ಟ್ರೈ ಟು ಡು ಇಟ್ ಬೆಟರ್. ಅದನ್ನ ಎಷ್ಟು ಉತ್ತಮವಾದ ರೀತಿಯಲ್ಲಿ ನಮಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಮೀರಿ ಉತ್ತಮವಾದ ರೀತಿಯಲ್ಲೇ ಕೆಲಸ ಮಾಡಬೇಕು. ಅಂಡ್ ಒಳ್ಳೆಯ ರೀತಿಯಲ್ಲೇ ನಾವು ಮಾತಾಡಬೇಕು. ಅಂದ್ರೆ ಕೆಟ್ಟ ಕೆಲಸ ಮಾಡಬಾರ್ದು, ಕೆಟ್ಟದನ್ನ ಮಾತಾಡಬಾರ್ದು. ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ವೇನಲ್ಲಿ ಅಥವಾ ಉತ್ತಮವಾದಂತಹ ಒಂದು ಮಾರ್ಗದಲ್ಲಿ ನಾವು ಮಾತಾಡಬೇಕು, ಆ ಕೆಲಸವನ್ನ
ಮಾಡಬೇಕು. ಸೊ ನೋಡಿ ಅರ್ಥ ಆಯ್ತಾದ್ರೆ, ವಾಟ್ ಎವರ್ ವಿ ಡೂ ಲೆಟ್ಸ್ ಟ್ರೈ ಟು ಡೂ ಇಟ್ ಬೆಟರ್. ಅವರ್ ಆಕ್ಷನ್ಸ್, ಅವರ್ ವರ್ಡ್ಸ್ ಆರ್ ವಾಟ್ ಎವರ್ ಇಟ್ ಈಸ್, ಲೆಟ್ಸ್ ಟ್ರೈ ಟು ಡೂ ಇಟ್ ಬೆಟರ್. ಸೊ ವಾಟ್ ಎವರ್ ಇಟ್ ಈಸ್, we have to try ourselves, it is better. So whether they are works or whether they are actions, whatever it is, actions ಆಗಿರ್ಬೋದು ಅಥವಾ ಮಾತುಗಳಾಗಿರ್ಬೋದು, whether the actions or whether the work or whether we can speak, ಮಾತನಾಡುವಂಥ ಮಾತುಗಳಾಗಿರ್ಬೋದು. So they must be do in a better way. Success they say is a journey and not a destination. ಸೊ ಹಾಗಾಗಿ ನಾನು ನೆಕ್ಸ್ಟ್ ಹೇಳ್ತಾ ಇರೋದು, ಸಕ್ಸಸ್ ಅನ್ನುವಂಥದ್ದು ಅಥವಾ ಜಯ ಅನ್ನುವಂಥದ್ದು, ವಿನ್ ಅನ್ನುವಂಥದ್ದು, ಕನ್ಕ್ವೈರ್ ಅನ್ನುವಂಥದ್ದು, ಅದನ್ನ ನಾವು ಸಕ್ಸಸ್ ಅನ್ನುವಂಥದ್ದು ದೇ ಸೇ ಇಟ್ ಈಸ್ ಅ ಜರ್ನಿ ಅಂಡ್ ನಾಟ್ ಅ ಡೆಸ್ಟಿನೇಷನ್. ಈಗ ನಾವು ಏನೇ ಕೆಲಸ ಮಾಡ್ತೇವೆ, ಏನೋ ಯಾವುದೋ ಒಂದು ಮಾತಾಡ್ತೇವೆ ಅಂದರೆ ಎಲ್ಲರಿಗೂ ಸಕ್ಸಸ್ ಸಿಕ್ಕಲ್ಲ, ಜಯ ಸಿಕ್ಕಲ್ಲ. ಹಾಗಾಗಿ ಸಕ್ಸಸ್ ಅನ್ನೋದಿದೆಯಲ್ಲ, ದಟ್ ಈಸ್ ಅ ಜರ್ನಿ. ಅದೊಂದು ಏನಿದ್ದಾಗೆ ಒಂದು ಪ್ರಯಾಣ ಇದ್ದಾಗೆ, ಬಟ್ ದಟ್ ಈಸ್ ನಾಟ್ ಎ ಡೆಸ್ಟಿನೇಷನ್. ಅದು ನಮ್ಮ ಸ್ಥಳ ಅಲ್ಲ, ಅದು ನಮ್ಮ ನಿವಾಸ ಅಲ್ಲ. ಆ ಒಂದು ಸಕ್ಸಸ್ ಅನ್ನುವಂತಿದೆಯಲ್ಲ, ಒಳ್ಳೆ ರೀತಿಯಲ್ಲಿ ನಾವು ಏನು ಮಾಡಿದ್ರು ಕೂಡ ಅದು ಸಕ್ಸಸ್ ಆಗುತ್ತೆ. ಯೋಚನೆಗಳು ಚೆನ್ನಾಗಿದ್ದಾಗ ಕೆಲಸನೂ ಕೂಡ ಏನಾಗಿರುತ್ತೆ, ಚೆನ್ನಾಗಿರುತ್ತೆ, ರಿಸಲ್ಟ್ ಕೂಡ ಅಷ್ಟೇ ಇರುತ್ತೆ. ಸೊ ವಾಟ್ ಎವರ್ ವಿ ಡು, ನಾವು ಹೇಗೆ ಮಾಡ್ತೇವೋ ಹಾಗೆ ರಿಸಲ್ಟ್ ಇರುತ್ತೆ. ಹೌದಾ, ಬಿತ್ತಿದಂತೆ ಬೆಳೆ ಅಂತ ಹೇಳ್ತಾರೆ. ಹೌದಾ, ನಮ್ಮ ಫಲ ಹೇಗಿರುತ್ತೆ, ಸೇವೆ ಹೇಗಿರುತ್ತೋ ಹಾಗೇನೆ ರಿಸಲ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಹೇಗೆ ಓದಿರ್ತೀರೋ ಹಾಗೆ ನಿಮ್ಮ ರಿಸಲ್ಟ್ ಇರುತ್ತೆ. ನೀವು ಎಷ್ಟು ಎಫರ್ಟ್ ಹಾಕಿ ಓದಿರ್ತೀರೋ ಅಷ್ಟು ಎಫರ್ಟ್ ಹಾಕಿದ್ದು ಆ ಎಫರ್ಟ್ ಎಲ್ಲಿ ಕಾಣಿಸುತ್ತೆ, ಆಫ್ಟರ್ ದಿ ರಿಸಲ್ಟ್. ಸೊ ಹಾಗಾಗಿ ನಮ್ಮ ಜಯ ಅನ್ನುವಂಥದ್ದು ಅಥವಾ ನಮ್ಮ ಸಕ್ಸಸ್ ಅನ್ನುವಂಥದ್ದು, ನಮ್ಮ ವಿನ್ ಅನ್ನುವಂಥದ್ದು ಎಲ್ಲಿದೆ, ಸೊ ದಟ್ ಈಸ್ ಅ ಜರ್ನಿ ಆ್ಯಂಡ್ ನಾಟ್ ಎ ಡೆಸ್ಟಿನೇಷನ್. ಅದು ಒಂದು ಸ್ಥಳ ಅಲ್ಲ, ಅಥವಾ ನಾವು ಹೋಗಿ ತಲುಪಬೇಕಾದಂಥ ಸ್ಥಳ ಅಲ್ಲ, ದಟ್ ಈಸ್ ದ ಜರ್ನಿ. ಹಾಗಾದ್ರೆ ಆ ಜರ್ನಿಯನ್ನು ರೀಚ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು, ವಿ ಮಸ್ಟ್ ಟ್ರೈ ಅವರ್ ಲೆವೆಲ್ ಬೆಸ್ಟ್. ಹಾಗಾದ್ರೆ ನಮ್ಮ ಪ್ರಯತ್ನ ಮೀರಿ ನಾವು ಒಂದು ಒಳ್ಳೆಯ ಸಾಧನೆಯನ್ನು ಮಾಡಬೇಕು. ದೇ ಸೇ ಈಸ್ ಅ ಜರ್ನಿ. ಯಾವುದು ಜರ್ನಿ? ಸಕ್ಸಸ್. ಸಕ್ಸಸ್ ಈಸ್ ಅ ಜರ್ನಿ ಆ್ಯಂಡ್ ನಾಟ್ ಎ ಡೆಸ್ಟಿನೇಷನ್. ಸೊ ಅದೊಂದು ಫೇಟ್ ಇದ್ದ ಹಾಗೆ, ಲಕ್ ಇದ್ದ ಹಾಗೆ. ಯಾಕೆಂದರೆ ನಾವು ಎಷ್ಟೇ ಪ್ರಯತ್ನ ಮೀರಿ ಮಾಡಿದಾಗಲೂ, ಒಳ್ಳೆಯ ಕೆಲಸ ಮಾಡಿದಾಗಲೂ ಒಂದೊಂದ್ಸಲ ಸಕ್ಸಸ್ಸು ಕೈ ಕೊಡುತ್ತೆ. ಹೌದಾ, ಈ ಸಲ ನೀವು ಎಷ್ಟು ಪ್ರಯತ್ನ ಮಾಡಿ, ಎಷ್ಟು ಪ್ರಾಂಪ್ಟ್ ಆಗಿ, ಆನೆಸ್ಟ್ ಆಗಿ ಏನೆಲ್ಲ ಮಾಡಿದ್ರು ಕೂಡ ಫೇಟ್ ಅನ್ನೋದು, ಲಕ್ ಅನ್ನೋದು ಚೆನ್ನಾಗಿಲ್ಲದೆ ಇದ್ರೆ ನಮಗೆ ಯಾವುದು ಕೂಡ ಏನಾಗಲ್ಲ, ಒಲಿಯಲ್ಲ. ಹೌದಾ, ಕೇಳಿದ್ರಲ್ವ ನೀವು ದೊಡ್ಡ ಮದುವೆ ನೋಡಿ, ಎಷ್ಟೆಲ್ಲ ಮಾಡಿದ್ರು ಕೂಡ ಯಾವುದು ಕೈ ಎತ್ತಂಗಿಲ್ಲ ಅಂತ ಹೇಳ್ತಾರೆ. ಹಾಗೆಯೇ ಸಕ್ಸಸ್ ಅನ್ನುವಂಥದ್ದು ಅದೊಂದು ಜರ್ನಿ ಇದ್ದಾಗೆ, ಅದೊಂದು ಡೆಸ್ಟಿನೇಷನ್ ಅಲ್ಲ. ಹಾಗಾದರೆ ನಾವು ಆ ಸಕ್ಸಸ್ಸನ್ನು ಗಳಿಸ್ಬೇಕಾದ್ರೆ ನಾವು ಏನು ಮಾಡಬೇಕು, ಉತ್ತಮವಾದಂಥ ವೇನಲ್ಲಿ ಕೆಲಸವನ್ನು ಅಥವಾ ಮಾತುಗಳನ್ನು ಆಡಬೇಕು. ವಿ ಕ್ಯಾನ್ ಸೇ ಪ್ರೋಗ್ರೆಸ್ ಆಲ್ಸೋ. ಅಷ್ಟೇ ಅಲ್ಲ, ಮತ್ತು ನಾವು ಮುಂದೆ ಏನು ಪ್ರೋಗ್ರೆಸ್ ಅಂದರೆ ನಮ್ಮ ಒಂದು ಅಭಿವೃದ್ಧಿ, ಗ್ರೋತ್. ಸೊ ಪ್ರೋಗ್ರೆಸ್ ಇಸ್ ದ ಜರ್ನಿ ಆ್ಯಂಡ್ ನಾಟ್ ಎ ಡೆಸ್ಟಿನೇಷನ್. ಪ್ರೋಗ್ರೆಸ್ ಕೂಡ ಅನ್ನೋದಷ್ಟೇ, ಪ್ರೋಗ್ರೆಸ್ ಅನ್ನೋದು, ಅಭಿವೃದ್ಧಿ ಅನ್ನೋದು, ಡೆವಲಪ್ಮೆಂಟ್ ಅನ್ನೋದು ಕೂಡ ಡೆಸ್ಟಿನೇಷನ್ ಅಲ್ಲ. ಸೊ ಅದು ಕೂಡ ಒಂದು ಜರ್ನಿ ಇದ್ದಾಗೆ. ಬಿಕಾಸ್ ಲೈಫ್ ಇಸ್ ಅ ಜರ್ನಿ. ನಮ್ಗೆ ಗೊತ್ತಿದೆ, ಎಲ್ಲ ಹೇಳ್ತಾರೆ, ಈ ಒಂದು ಲೈಫ್ ಅನ್ನೋದೇ ಜರ್ನಿ. ಈ ಲೈಫ್ ಅನ್ನೋ ಜರ್ನಿಯಲ್ಲಿ ನಾವು ಎಷ್ಟು ಉತ್ತಮವಾಗಿರುವಂಥ ಕೆಲಸಗಳನ್ನು, ಉತ್ತಮವಾದಂಥ ಮಾತುಗಳನ್ನು ಅಥವಾ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಮೀರಿ ನಾವು ಒಳ್ಳೆಯದನ್ನು ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಹಾಗಾಗಿ ನೋಡಿ, ಸಕ್ಸಸ್ಸು ಅದೊಂದು ಡೆಸ್ಟಿನೇಷನ್ ಅಲ್ಲ. ಸಕ್ಸಸ್ ಇಸ್ ಆಲ್ಸೋ ಜರ್ನಿ ಆ್ಯಂಡ್ ಪ್ರೋಗ್ರೆಸ್ ಇಸ್ ಆಲ್ಸೋ ಜರ್ನಿ. ಪ್ರೋಗ್ರೆಸ್ ಅಂದರೆ ನಮ್ಮ ಅಭಿವೃದ್ಧಿ ಅಥವಾ ನಾವು ಮುಂದುವರಿಯುವಂಥದ್ದು ಒಂದು ಹಂತವಲ್ಲ. ದಟ್ ಈಸ್ ದ ಡೆವಲಪ್ಮೆಂಟ್ ಆಫ್ ಅವರ್ ಸ್ಟೇಜ್. ನಮ್ಮ ಮುಂದುವರಿಯುವಂತಹ ಹಂತ ಅಥವಾ ಅಭಿವೃದ್ಧಿ ಹೊಂದುವಂತಹ ಹಂತ, ದಟ್ ಈಸ್ ಆಲ್ಸೋ ನಾಟ್ ಅ ಡೆಸ್ಟಿನೇಷನ್. ಅದು ಕೂಡ ಒಂದು ನಾವು ತಲುಪುವಂಥ ಸ್ಥಳ ಅಲ್ಲ. ದೇರ್ಫೋರ್ ವಿ ನೀಡ್ ನಾಟ್ ಫೀಲ್ ಕಂಪ್ಲೇಸೆಂಟ್ ದಟ್ ವಿ ಆರ್ ಡೂಯಿಂಗ್ ಫೈನ್. ಹಾಗಾಗಿ ನಾವೇನು ಮಾಡಬೇಕು, ವಿ ನೀಡ್ ನಾಟ್ ಫೀಲ್ ಕಂಪ್ಲೇಸೆಂಟ್. ಯಾವುದೇ ಒಂದು ಕೆಲಸ ಮಾಡಿಬಿಟ್ಟು ಅಂದ ತಕ್ಷಣನೇ ಅಲ್ಲಿ ಕಂಪ್ಲೇಸೆಂಟ್ ಏನು, ಸ್ಯಾಟಿಸ್ಫೈಡ್ ಆಗೋದು. ನೀಡ್ ನಾಟ್ ಕಂಪ್ಲೇಸೆಂಟ್ ಮೀನ್ಸ್ ತೃಪ್ತಿದಾಯಕವಾಗಿಲ್ಲದೆ ಇರೋದು. ಹಾಗಾದರೆ ನಾವು ತೃಪ್ತಿದಾಯಕವಾಗಿಲ್ಲದೆ ಇರುವಂಥ ಕೆಲಸ ಮಾಡಿದಾಗ ರಿಸಲ್ಟ್ ಹೇಗಾಗಿರುತ್ತೆ? ಹೌದಾ, ಮಾಡಿದ್ರು ಮಾರಾಯ ಅಂತ ಕೇಳಿದಿರಲ್ವ ನೀವು? ಮಾಡಿದ್ರು ಮಾರಾಯ ಅಂದರೆ ನೀವು ಒಳ್ಳೆ ಅಡುಗೆ ಮಾಡಿದರೆ ಒಳ್ಳೆ ಊಟ ಮಾಡ್ತೀರಾ, ಕೆಟ್ಟದ್ದು ಅಡುಗೆ ಮಾಡಿದರೆ ಕೆಟ್ಟದೇ ಊಟ. ಅಂದರೆ ನಾವು ಹೇಗೆ ಕೆಲಸ ಮಾಡ್ತೇವೋ ಹಾಗಾದ್ರೂ ಫಲ ಇರುತ್ತೆ. ನೀವು ಒಳ್ಳೆ ಕೆಲಸ ಮಾಡಿದರೆ ರಿಸಲ್ಟ್ ಆಲ್ಸೋ ಏನಾಗಿರುತ್ತೆ, ಒಳ್ಳೆಯದಾಗಿರುತ್ತೆ. ನೀವು ಕೆಟ್ಟ ಕೆಲಸ ಮಾಡಿದರೆ ರಿಸಲ್ಟ್ ಕೂಡ ಏನಾಗಿರುತ್ತೆ, ಕೆಟ್ಟದಾಗಿರುತ್ತೆ. ಹಾಗೆ ವಿ ನೀಡ್ ನಾಟ್
ಟು ಕಂಪ್ಲೇಸೆಂಟ್ ದಟ್ ವಿ ಆರ್ ಡೂಯಿಂಗ್ ಫೈನ್. ಹಾಗಾದರೆ ನಾವೇನಾದರೂ ಒಳ್ಳೆ ಕೆಲಸ ಮಾಡಿದ್ವಿ ಅಂದರೆ ಅದು ತೃಪ್ತಿದಾಯಕವಾಗಿರುತ್ತೆ. ಒಳ್ಳೆ ಕೆಲಸ ಮಾಡಿಲ್ಲ ಅಂದರೆ ಅದು ಕಂಪ್ಲೇಸೆಂಟ್ ಆಗಿರೋದಿಲ್ಲ. ಅಂದರೆ ನಮ್ಮ ಯಾವುದೇ ಕೆಲಸ ಮಾಡಿದ್ರು ಏನೇ ಮಾತಾಡಿದ್ರು ಅದು ಉತ್ತಮವಾದ ವೇನಲ್ಲಿ ಇದ್ದರೆ ಮಾತ್ರ ದಟ್ ಈಸ್ ಕಂಪ್ಲೇಸೆಂಟ್. ಅದರ್ವೈಸ್ ಇಟ್ ಈಸ್ ನಾಟ್ ಅ ಕಂಪ್ಲೇಸೆಂಟ್. ಸೊ ವಿ ಮಸ್ಟ್ ಕಾನ್ಸ್ಟೆಂಟ್ಲಿ ಬಿ ಆನ್ ದ ಲುಕ್ಔಟ್ ಫಾರ್ ಬೆಟರ್ ಪರ್ಫಾರ್ಮೆನ್ಸ್. ಹಾಗಾದರೆ ನಾವು ಯಾವಾಗಲೂ ನಮ್ಮ ಒಂದು ಕಾನ್ಸ್ಟೆಂಟ್ ಯಾವುದ್ರ ಮೇಲೆ ಇರಬೇಕು, ನಮ್ಮ ಕೇರ್ ಎಲ್ಲಿರಬೇಕು? ವಿ ಮಸ್ಟ್ ಕಾನ್ಸ್ಟೆಂಟ್ಲಿ ಬಿ ಆನ್ ಲುಕ್ಔಟ್ ಫಾರ್ ಬೆಟರ್ ಪರ್ಫಾರ್ಮೆನ್ಸ್. ಹಾಗಾದ್ರೆ ನಮ್ಮ ಒಂದು ಪರ್ಫಾರ್ಮೆನ್ಸ್ ಯಾವಾಗಲೂ ಉತ್ತಮವಾಗಿರುವಂಥ ರೀತಿಯ ಮೇಲೆ ನಾವು ಗಮನ ಹರಿಸಬೇಕು ಹೊರತು ಕೆಟ್ಟ ಕಡೆ ಮಾತುಗಳನ್ನಾಡೋದು ಅಥವಾ ಕೆಟ್ಟ ಕೆಲಸ ಮಾಡೋದು ಇವುಗಳ ಕಡೆ ನಮ್ಮ ಗಮನ ಇರಬಾರ್ದು. ಯಾಕೆಂದರೆ ನಾವು ಏನೇ ಮಾಡಬೇಕಾದ್ರೂ ಅದನ್ನು ಬೆಟರ್ ವೇನಲ್ಲಿ ಮಾಡಬೇಕಾಗಿರೋದ್ರಿಂದ ಯಾವಾಗಲೂ ನಮ್ಮ ಲಕ್ಷ್ಯ ಅಥವಾ ನಮ್ಮ ಗಮನ ಅಥವಾ ನಮ್ಮ ಕಾನ್ಸಂಟ್ರೇಷನ್ ನಮ್ಮ ಬೆಟರ್ ಪರ್ಫಾರ್ಮೆನ್ಸ್ ಮೇಲೆ ಇರಬೇಕೆ ಹೊರತು ಕೆಟ್ಟದ್ರ ಕಡೆಗೆ ಅಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಮನೇಲಿ ಯಾರಾದರೂ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಲ್ಲೇ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂದರೆ ನಿಮ್ಗೆ ಬರೀ ಅಲ್ಲೇ ಹೋಗ್ಬೇಕು ಅನ್ನೋಂಥ ಮನಸ್ಸಿರುತ್ತೆ. ಹೌದಾ? ಈ ಬೇಡ ಅನ್ನೋದನ್ನು ಮಾಡೋದ್ರಿಂದ ನಮ್ಗೆ ಏನು ಬೇಕೋ ಅದನ್ನು ಮಾಡಿದ್ರೆ ದಟ್ ಇಸ್ ದ ಬೆಟರ್ ಪರ್ಫಾರ್ಮೆನ್ಸ್. ಅದು ನಾವೇನು ಮಾಡ್ತೇವೆ? ಬೇಡ ಅಂತ ಹೇಳಿದಾರೆ ಅಂದ ತಕ್ಷಣ ಮನಸ್ಸಿಗೆ ಏನು ಮಾಡುತ್ತೆ? ಆ ಕಡೆಗೇನೆ ಆವಾಗಲೇ ಏನಾಗ್ತಾ ಇರುತ್ತೆ? ಡೈವರ್ಟ್ ಆಗಿರುತ್ತೆ. ಸೊ ಹಾಗಾಗಿ ಆ ಕಡೆ ಡೈವರ್ಟ್ ಆಗೋ ಬದಲಾಗಿ ನಮ್ಮ ಒಂದು ಕಾನ್ಸ್ಟೆಂಟ್ ಅಥವಾ ನಮ್ಮ ಕಾನ್ಸಂಟ್ರೇಷನ್ ಎಲ್ಲಿರ್ಬೇಕು, ಯಾವಾಗಲೂ ಯಾವ ಕಡೆ ನೋಡ್ತಾ ಇರಬೇಕಂದ್ರೆ ದಟ್ ಈಸ್ ಓನ್ಲಿ ಬೆಟರ್ ಪರ್ಫಾರ್ಮೆನ್ಸ್. ಅಂದರೆ ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಕಡೆಗೆ ಮಾತ್ರ ನಮ್ಮ ಮನಸ್ಸು ಕಾನ್ಸ್ಟೆಂಟ್ ಆಗಿರಬೇಕು ಹೊರತು ಬೇರೆಯವ್ರ ಕಡೆಗೆ ಅಲ್ಲ. ಅರ್ಥ ಆಯ್ತಾ? ದೆನ್ ಮೂವ್ ಆನ್ ಟು ದಿ ಸೆಕೆಂಡ್ ಪ್ಯಾರಾಗ್ರಾಫ್. ಇಫ್ ಐ ವಾಂಟ್ ಟು ಥ್ಯಾಂಕ್ ಸಮ್ವನ್ ಐ ಕ್ಯಾನ್ ಸೇ ಥ್ಯಾಂಕ್ಸ್. ಬಟ್ ಸಪೋಸ್ ಐ ಸೇ ಥ್ಯಾಂಕ್ಸ್ ಎ ಲಾಟ್, wouldn't it to be better? Depending upon the time and the situation, we can try and improve this even further and say, I am very grateful to you, or you have been of a great help. I thank you from the bottom of the heart, and so on. ನೋಡಿ, ಮಾತುಗಳು ಹೇಗಿರಬೇಕು ಅನ್ನೋದಕ್ಕೆ ಹೇಳ್ತಿದ್ದಾರೆ. ಇಫ್ ಐ ವಾಂಟ್ ಟು ಥ್ಯಾಂಕ್ ಸಮ್ವನ್, ಒಂದು ವೇಳೆ ನಾನು ಯಾರಿಗಾದರೂ ಥ್ಯಾಂಕ್ಸ್, ನೀವು ಥ್ಯಾಂಕ್ಸ್ ಆಗಿ ಹೇಳ್ತೀರಾ? ಇಫ್ ದೇ ಕ್ಯಾನ್ ಹೆಲ್ಪ್ ಅಸ್, ಆರ್ ನಮಗೆ ಅವರಿಂದ ಏನಾದರೂ ಹೆಲ್ಪ್ ಆದಾಗ, ಸಹಾಯ ಆದಾಗ, ಅಥವಾ ಅವರಿಗೆ ನಾವು ಥ್ಯಾಂಕ್ಸ್ ಹೇಳುವಂಥ ಪರಿಸ್ಥಿತಿ ಬಂದಾಗ ಹೇಗೆ ಹೇಳ್ತೇವೆ? ಅಕಾರ್ಡಿಂಗ್ ಟು ಸಿಚುಯೇಷನ್ ವಿ ಹ್ಯಾವ್ ಥ್ಯಾಂಕ್ಫುಲ್ ಟು ದೇಮ್. ಹಾಗಾದ್ರೆ ಇಲ್ಲಿ ಹೇಗೆ ಹೇಳಬೇಕು? ಥ್ಯಾಂಕ್ಸನ್ನು ಹೇಗೆ ಹೇಳಬೇಕು ಅಂತ ಹೇಳ್ತಾರೆ. ಸೊ ಮೆನಿ ವೇಸ್ ಆರ್ ದೇರ್ ಹೌ ಟು ಗ್ರಾಟಿಟ್ಯೂಡ್ ಫಾರ್ ದೋಸ್ ಹೂ ಆರ್ ಹೆಲ್ಪಿಂಗ್ ಅಸ್. ನಮಗೆ ಯಾರು ಹೆಲ್ಪ್ ಮಾಡಿರ್ತಾರೋ ಆ ಹೆಲ್ಪ್ ಮಾಡಿರುವಂಥವ್ರಿಗೆ ನಾವು ಯಾವ್ಯಾವ ರೀತಿಯಲ್ಲಿ ಥ್ಯಾಂಕ್ಸನ್ನು ಹೇಳಬಹುದು ನೋಡಿ. ಇಫ್ ಐ ವಾಂಟ್ ಟು ಥ್ಯಾಂಕ್ ಸಮ್ವನ್, ಇಲ್ಲಿ ಹೂ ಇಸ್ ಐ ಹಿಯರ್? ಕ್ಲಿಫೋರ್ಡ್ ಮಾರ್ಟಿಸ್. ಹಾಗಾದ್ರೆ ಕ್ಲಿಫೋರ್ಡ್ ಮಾರ್ಟಿಸ್ ಅವರು ಹೇಳ್ತಿದ್ದಾರೆ, ಇಫ್ ಐ ವಾಂಟ್ ಟು ಥ್ಯಾಂಕ್ ಸಮ್ವನ್ ಐ ಕ್ಯಾನ್ ಸೇ, ನಾನು ಯಾರಿಗಾದ್ರೂ ಒಬ್ಬರಿಗೆ, ಮೀನ್ಸ್ ಯಾರಾದರೂ ನನಗೆ ಹೆಲ್ಪ್ ಮಾಡಿದವ್ರಿಗೆ ಥ್ಯಾಂಕ್ಸ್ ಹೇಳುವಂತಹ ಸಮಯ ಬಂದರೆ ಐ ಕ್ಯಾನ್ ಸೇ, ನಾನು ಹೇಳಬೇಕಾದ್ರೆ ಏನಂತ ಹೇಳ್ಬೋದು? ಥ್ಯಾಂಕ್ಸ್ ಅಂತ ಹೇಳ್ತೇವೆ ಅಲ್ವಾ? ನೀವು ಯಾರಾದರೂ ನಿಮಗೆ ಹೆಲ್ಪ್ ಮಾಡಿದ್ರೆ ನಾವೇನಂತ ಹೇಳ್ತೇವೆ? ಥ್ಯಾಂಕ್ ಯು ಅಂತ ಹೇಳ್ತೇವೆ, ಥ್ಯಾಂಕ್ಸ್ ಅಂತ ಹೇಳ್ತೇವೆ. ಬರೀ ಅಷ್ಟು ಹೇಳಿದರೆ ಸಾಕು. ಮುಂದುವರೆದು, ಬಟ್ ಸಪೋಸ್ ಐ ಸೇ ಥ್ಯಾಂಕ್ಸ್ ಅ ಲಾಟ್. ಇನ್ನೂ ಕೂಡ ನಮಗೆ ಈಗ ಥ್ಯಾಂಕ್ಸ್ ಅಂದ್ರೇನು? ಜಸ್ಟ್ ಕೃತಜ್ಞತೆ ಹೇಳೋದು. ಅದ್ರ ಥ್ಯಾಂಕ್ಸ್ ಅ ಲಾಟ್ ಅಂದರೆ ನಿಮ್ಮಿಂದ ಬಹಳ ಉಪಕಾರ ಆಯಿತು, ಹೌದಲ್ವಾ? ಥ್ಯಾಂಕ್ಸ್ ಅ ಲಾಟ್ ಹೇಳೋದಕ್ಕೂ ಥ್ಯಾಂಕ್ಸ್ ಹೇಳೋದಕ್ಕೂ ಅಲ್ಲಿ ಒಂದು ಫೀಲಿಂಗ್ ಹೇಗೆ ಬರುತ್ತೆ ನೋಡಿ. ನೀವು ಒಬ್ಬರಿಗೆ ಬರೀ ಥ್ಯಾಂಕ್ಸ್ ಅಂತ ಹೇಳಿ ಮುಂದಕ್ಕೆ ಅಷ್ಟು ಒಳ್ಳೆಯ ಫೀಲಿಂಗು ನೀವು ಯಾರಿಗೆ ಹೇಳಿರ್ತೀರೋ ಅವರು ನಿಮ್ಮ ಬಗ್ಗೆ ಬರಲ್ಲ. ಸೊ ನಿಮ್ಮ ಗ್ರ್ಯಾಟಿಟ್ಯೂಡ್ ಇನ್ನೂ ಇದ್ದಾಗ ನಾವು ಹೇಳಿದಂಥ ವ್ಯಕ್ತಿಗಳಿಗೆ ನಮ್ಮ ಬಗ್ಗೆ ಇನ್ನೂ ಒಂದು ರೀತಿಯ ಒಳ್ಳೆ ಕನ್ಸೆಪ್ಟ್ ಇರುತ್ತೆ, ಹೌದಾ? ಅದಕ್ಕೆ ಪೋಯಿಟ್ ಆ ಥರ ಹೇಳ್ತಾ ಇರೋದು. ಬಟ್ ಸಪೋಸ್ ಐ ಸೇ ಥ್ಯಾಂಕ್ಸ್ ಅ ಲಾಟ್, ಇವು ನಿಮ್ಮಿಂದ ನಂಗೆ ಬಹಳ ಹೆಲ್ಪ್ ಆಯಿತು. ಥ್ಯಾಂಕ್ಸ್ ಅ ಲಾಟ್ ಮೀನ್ಸ್ ಆ ಟೈಮಲ್ಲಿ ನೀವು ನಮ್ಗೆ ಏನು ಹೆಲ್ಪ್ ಮಾಡಿದ್ರಲ್ಲ ಅದರಿಂದ ನನಗೆ ದೊಡ್ಡ ಸಹಾಯ ಆಯಿತು, ಬಹಳಷ್ಟು ಹೆಲ್ಪ್ ಆಯಿತು ನಿಮಗೆ. ವುಡಂಟ್ ಇಟ್ ಟು ಬಿ ಬೆಟರ್? ಹಾಗಾದ್ರೆ ಈ ರೀತಿ ಹೇಳೋದು ಸರಿ ಅಲ್ವಾ? ಯಾವ ರೀತಿ ಹೇಳೋದು? ಬರೀ ಥ್ಯಾಂಕ್ಸ್ ಅಂತ ಹೇಳೋದ್ರ ಬದಲಾಗಿ ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳಿದಾಗ ಅದು ಅದಕ್ಕೆ ಅಲ್ಲಿ ಎರಡರದ್ದು ಮೀನಿಂಗ್ ಒಂದೇನೆ. ಬಟ್ ಥ್ಯಾಂಕ್ಸ್ ಅಂತ ಹೇಳಿದಾಗ ನಿಮ್ಮ ಒಂದು ಫೀಲಿಂಗ್ ಎಷ್ಟಿರುತ್ತೆ? ಸ್ವಲ್ಪ ಓಕೆ ಥ್ಯಾಂಕ್ಸ್ ಅಂದ್ಬಿಟ್ರೆ ಮುಗಿದೋಯ್ತು. ಆದರೆ ಥ್ಯಾಂಕ್ಸ್ ಅ ಲಾಟ್ ಹೇಳಿದಾಗ ಅದು ಅದಕ್ಕಿಂತ ಬೆಟರ್ ಅಂತ ಅನ್ಸಲ್ವಾ? ಅನ್ಸುತ್ತೆ ತಾನೆ? ಸೊ ನೋಡಿ, ವುಡಂಟ್ ಇಟ್ ಟು ಬಿ ಬೆಟರ್ ಯಾವುದಕ್ಕಿಂತ? ಥ್ಯಾಂಕ್ಸ್ ಅಂತ ಹೇಳೋದಕ್ಕೂ ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳೋದಕ್ಕೂ ಇದು ಸರಿ ಅಂತ ಅನ್ಸುತ್ತಲ್ವಾ? ಇದು ಅದಕ್ಕಿಂತ ಮುಂದುವರೆದದ್ದು ಅಂತ ಅನ್ಸುತ್ತಲ್ವಾ? ನೋಡಿ, ಡಿಪೆಂಡಿಂಗ್ ಅಪಾನ್ ದ ಟೈಮ್ ಆ್ಯಂಡ್ ಸಿಚುಯೇಷನ್. ಹಾಗಾದ್ರೆ ಥ್ಯಾಂಕ್ಸ್ ಅಂತ ಹೇಳೋದಿದೆಯಲ್ಲ ಅಥವಾ ಕೃತಜ್ಞತೆ ಹೇಳೋದಿದೆಯಲ್ಲ
ಸೊ ದಟ್ ಈಸ್ ಡಿಪೆಂಡಿಂಗ್ ಅಪಾನ್ ದಿ ಸಿಚುಯೇಷನ್. ಒಂದೊಂದು ಸಿಚುಯೇಷನ್ಗೆ ತಕ್ಕ ಹಾಗೆ ನಾವು ಒಂದೊಂದು ರೀತಿ ಥ್ಯಾಂಕ್ಸ್ ಹೇಳ್ತೇವೆ. ಹೌದಾ? ಜಸ್ಟ್ ನೀವೇನೋ ಈಗ ಹೋಗ್ತಾ ಇರಬೇಕಾದ್ರೆ ಸ್ಲಿಪ್ಪರ್ ಏನೋ ಸ್ಲಿಪ್ ಆಗುತ್ತೆ, ಆವಾಗ ಪಕ್ಕದವರು ನಿಮ್ಮನ್ನ ಈಗ ಹಿಡ್ಕೊಂಡ್ರೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ ಅಷ್ಟೇ. ಜಸ್ಟ್ ಆ ಥ್ಯಾಂಕ್ಸ್ ಹೇಳೋದ್ರಲ್ಲಿ ಅಕಾರ್ಡಿಂಗ್ ಟು ದಟ್ ಸಿಚುಯೇಷನ್ ನೀವು ಹ್ಯಾವ್ ಟು ಸ್ಲಿಪ್ ಡೌನ್. ನೀವು ಬೀಳೋ ಟೈಮಲ್ಲಿ ಇನ್ನೊಬ್ರು ನಮ್ಮನ್ನ ಹಿಡ್ಕೊಂಡ್ರಂದಾಗ ಥ್ಯಾಂಕ್ಸ್ ಅ ಲಾಟ್, ನನ್ನ ಬೀಳೋದು ತಪ್ಪಿಸಿದ್ರಿ ಅಂತ ಹೇಳ್ತೇವಲ್ವ ನಾವು. ಸೊ ಅಲ್ಲಿ ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳಿದಾಗ ಇನ್ನೂ ಕೂಡ ಏನಾಗುತ್ತೆ, ಅಯ್ಯೋ ಪಾಪ ನಮ್ಮ ಒಳ್ಳೆ ಭಾವನೆ ಅವ್ರಿಗೆ ಅರ್ಥ ಆಗುತ್ತೆ, ಅದು ಅದಕ್ಕಿಂತ ಉತ್ತಮ ಅನ್ಸುತ್ತಲ್ವಾ. ಇನ್ ದ ಸೇಮ್ ವೇ ದ ಥ್ಯಾಂಕ್ಸ್ ಆರ್ ಗ್ರಾಟಿಟ್ಯೂಡ್ಸ್ ಡಿಪೆಂಡಿಂಗ್ ಅಪಾನ್ ದಿ ಟೈಮ್ ಅಂಡ್ ಸಿಚುಯೇಷನ್. ನೋಡಿ, ಯಾವ ಟೈಮಲ್ಲಿ ಯಾವ ಸಿಚುಯೇಷನಲ್ಲಿ ಅವರು ನಮಗೆ ಹೆಲ್ಪ್ ಮಾಡಿದಾರೋ ಆ ಹೆಲ್ಪಿಗೆ ವಾಪಸ್ ನಾವು ಹೇಗೆ ಅವರಿಗೆ ಗ್ರಾಟಿಟ್ಯೂಡ್ ಅನ್ನು ಹೇಳ್ತೇವೆ ಅನ್ನೋದು ದಟ್ ಈಸ್ ಡಿಪೆಂಡ್ ಅಪಾನ್ ಓನ್ಲಿ ದ ಟೈಮ್ ಅಂಡ್ ಸಿಚುಯೇಷನ್. ಸೊ ವಿ ಕ್ಯಾನ್ ಟ್ರೈ ಅಂಡ್ ಇಂಪ್ರೂವ್ ದಿಸ್ ಇವನ್ ಫರ್ದರ್ ಅಂಡ್ ಸೇ. ನೋಡಿ, ಹಾಗಾದ್ರೆ ಅಕಾರ್ಡಿಂಗ್ ಟು ಟೈಮ್ ಅಂಡ್ ಸಿಚುಯೇಷನ್ ವಿ ಕ್ಯಾನ್ ಇಂಪ್ರೂವ್ ಅವರ್ ಗ್ರಾಟಿಟ್ಯೂಡ್ಸ್. ಹೇಗೆ ನಮ್ಮ ಒಂದು ಗ್ರಾಟಿಟ್ಯೂಡ್ಸ್ ಅನ್ನು ಇನ್ನೂ ಇಂಪ್ರೂವ್ ಮಾಡ್ಕೋಬಹುದು ಅಂದ್ರೆ ಬರೀ ಥ್ಯಾಂಕ್ಸ್ ಅಲಾಟ್ ಹೇಳೋದಕ್ಕಿಂತ ಇನ್ನೂ ಮುಂದುವರೆದು ಇನ್ನೂ ಆ ಸಿಚುಯೇಷನ್ ಅಲ್ಲಿ ನಾವು ಬಹಳ ಕೃತಜ್ಞತೆಯನ್ನು ಅವ್ರಿಗೆ ಇನ್ನೂ ಅರ್ಪಿಸಬೇಕಾಗಿತ್ತು, ಸಲ್ಲಿಸಬೇಕಾಗಿತ್ತು ಅನ್ನೋದಾದ್ರೆ ಹೇಗೆ ನಮ್ಮ ಒಂದು ಗ್ರಾಟಿಟ್ಯೂಡ್ಸ್ ಅನ್ನು ಇಂಪ್ರೂವ್ ಮಾಡ್ಕೋಬಹುದು. ಸೊ ಇವನ್ ಫರ್ದರ್ ಮುಂದುವರೆದು ಅಂಡ್ ಸೇ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ನೋಡಿ, ಆ ಟೈಮಲ್ಲಿ ನೀವು ಬಿದ್ದಿದ್ದೀರೋ ಅಥವಾ ನೀವೇನೋ ಮಾಡಿದ್ದೀರಾ, ಆ ಒಂದು ಸಿಚುಯೇಷನ್ ಅಲ್ಲಿ ಅವ್ರಿಗೆ ಬೇರೆಯವರಿಂದ ನಮ್ಗೆ ಹೆಲ್ಪ್ ಆಗಿದೆ ಅಂದಾಗ ಬರೀ ಥ್ಯಾಂಕ್ಸ್ ಹೇಳೋದಕ್ಕೂ ಥ್ಯಾಂಕ್ಸ್ ಅ ಲಾಟ್ ಹೇಳೋದಕ್ಕೂ ಅಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಹೇಳಿದಾಗ ನಾನು ನಿಮಗೆ ಬಹಳ ಅಭಾರಿಯಾಗಿದ್ದೇನೆ, ನಾನು ನಿಮಗೆ ಬಹಳ ಕೃತಜ್ಞನಾಗಿದ್ದೇನೆ ಅಂತ ಹೇಳಿದಾಗ ಅವರಿಗೆ ನಮ್ಮ ಮೇಲೆ ಕನ್ಸರ್ನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ? ಜಾಸ್ತಿ ಹಾಗೆ ಆಗುತ್ತೆ ಅಂದ್ರೆ ಎಸ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಆರ್ ಯು ಹ್ಯಾವ್ ಬೀನ್ ಆಫ್ ಗ್ರೇಟ್ ಹೆಲ್ಪ್. ನೋಡಿ, ಈ ರೀತಿ ಮುಂದುವರೆದು ನಾವು ಬರೀ ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳೋದ್ರ ಬದಲಾಗಿ ನಿಮ್ಮಿಂದ ನನಗೆ ಬಹಳಷ್ಟು ಹೆಲ್ಪ್ ಆಯಿತು ಅಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು, ಯು ಹ್ಯಾವ್ ಬೀನ್ ಅ ಗ್ರೇಟ್ ಹೆಲ್ಪ್. ನೀವು ತುಂಬ ಸಹಾಯ ಮಾಡಿದರೆ ನನಗೆ, ನಿಮ್ಮಿಂದ ನನಗೆ ಸಹಾಯ ಆಯಿತು ಅನ್ನೋದನ್ನ ಈ ರೀತಿ ಮುಂದುವರೆದು ಗ್ರಾಟಿಟ್ಯೂಡ್ಸ್ ಅನ್ನು ಹೇಳಿದರೆ ಐ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ನೋಡಿ, ನನ್ನ ಹೃದಯಾಳದಿಂದ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅಂತ ಹೇಳೋದಕ್ಕೂ ಬರೀ ಥ್ಯಾಂಕ್ಸ್ ಅನ್ನೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ಒಂದು ಥ್ಯಾಂಕ್ಸ್ ಅಂತ ಹೇಳೋದಾಗ ಅವರಿಬ್ಬರ ರಿಲೇಷನ್ಸ್ ಬರೀ ಜಸ್ಟ್ ಥ್ಯಾಂಕ್ಸ್ ಅಂತ ಮಾತ್ರ ಇರುತ್ತೆ. ಆದರೆ ಐ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಅಂತ ಹೇಳಿದಾಗ ನನ್ನ ಹೃದಯಾಂತರಾಳದಿಂದ ನಿಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅಂತ ಹೇಳಿದಾಗ ಅಂಡ್ ಯು ಹ್ಯಾವ್ ಬೀನ್ ಗ್ರೇಟ್ ಹೆಲ್ಪ್, ನಿಮ್ಮಿಂದ ತುಂಬ ಸಹಾಯ ಆಯಿತು ಅಂತ ಹೇಳೋದಕ್ಕೂ ಅಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಅಂತ ಹೇಳಿದಾಗಲೂ ಫೀಲಿಂಗ್ಸ್ ಹೇಗೆ ಚೇಂಜ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಮುಂದುವರೆದು ಈ ರೀತಿಯ ಒಳ್ಳೆಯ ಮಾತುಗಳನ್ನು ಆಡೋದನ್ನ ಅಕಾರ್ಡಿಂಗ್ ಟು ದ ಟೈಮ್ ಅಂಡ್ ಸಿಚುಯೇಷನ್ ವಿ ಹ್ಯಾವ್ ಟು ಲರ್ನ್ ಇಟ್. Isn't it, children? Yes, you have been of great help. I thank you from the bottom of my heart and so on. So ಈ ರೀತಿ ಹೇಳಿದಾಗ ನಾವು ಹೇಳಿದಂಥ ವ್ಯಕ್ತಿಗೆ ನಮ್ಮ ಮೇಲೆ ಮತ್ತೊಂದಿಷ್ಟು ಒಳ್ಳೆಯ ಭಾವನೆ ಬರೋದಕ್ಕೆ ಸಾಧ್ಯತೆ ಇದೆ ಅಲ್ವಾ. ಸೊ ಹಾಗಾಗಿ ಬರೀ ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳೋದಕ್ಕೂ ಮತ್ತೆ ಮುಂದುವರೆದು ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಅಂಡ್ ಯು ಹ್ಯಾವ್ ಬೀನ್ ಅ ಗ್ರೇಟ್ ಹೆಲ್ಪ್ ಅಂಡ್ ಐ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಅಂತ ಹೇಳಿದಾಗಲೂ ನೀವು ಡಿಫ್ರೆನ್ಸ್ ಅನ್ನು ನೋಡಿದರೆ ನೀವು ಯಾವ ಮಾತುಗಳನ್ನು ಆಡಬೇಕು ಅನ್ನೋದು ನಮಗೇನೆ ಗೊತ್ತಾಗುತ್ತೆ. ಸೊ ದೀಸ್ ಆರ್ ದ ಬೆಟರ್ ವೇ ವಿ ಹ್ಯಾವ್ ಟು ಹೆಲ್ಪ್ ಗ್ರಾಟಿಟ್ಯೂಡ್ ಫಾರ್ ಹೆಲ್ಪಿಂಗ್ ದ ಪರ್ಸನ್ ಆರ್ ದೋಸ್ ಹೂ ಆರ್ ಹೆಲ್ಪಿಂಗ್ ಅಸ್. ನಮಗೆ ಯಾರು ಹೆಲ್ಪ್ ಮಾಡ್ತಾರೋ ಅವರಿಗೆ ನಾವು ಹೇಳುವಂತಹ ವೇಸ್ಗಳು ಯೂಸ್ ಮಾಡಬೇಕು ನಾವಲ್ವೇ ಇವನ್ನೆಲ್ಲ. ನೆಕ್ಸ್ಟ್ ನೋಡೋಣ. ದಿಸ್ ಈಸ್ ಅ ಸಿಂಪಲ್ ಕೇಸ್ ಆಫ್ expressing gratitude, but when we think a little more we can learn to do or say things in a better way by giving some thought to our action or speech. I had an appointment with a person who was senior to me in our restaurant company. I was a bit late and trying to make amends. I said, I am sorry, I made you wait. Oh, it's okay, he said and added, it is a pleasure waiting for you. I felt flattered. One might argue that the other person might have said it without any thinking. Even then, I would say that I like to hear such statements unless of course they were said sarcastically. ನೋಡಿ, ಅದರ ಮುಂದುವರೆದು ಇಲ್ಲಿ ಕ್ಲಿಫರ್ಡ್ ಮಾರ್ಟಿಸ್ ಅವರು ಏನು ಹೇಳಕ್ಕೆ ಹೋಗ್ತಾ ಇದ್ದಾರೆ ನಮಗೆ, ದಿಸ್ ಈಸ್ ಅ ಸಿಂಪಲ್ ಕೇಸ್ ಆಫ್ ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್.
ಹಾಗಾದರೆ ನಾವು ಗ್ರ್ಯಾಟಿಟ್ಯೂಡನ್ನು ಹೇಳಬೇಕಾದ್ರೆ ಅಥವಾ ಇನ್ನೊಬ್ಬರಿಗೆ ನಾವು ಕೃತಜ್ಞರಾಗಿರ್ಬೇಕಾದ್ರೆ ಸೊ ಈ ರೀತಿಯಾದಂಥ ಸಿಂಪಲ್ ವೇಸ್ಗಳು, ಅತ್ಯಂತ ಸರಳವಾದಂತಹ ಮಾರ್ಗಗಳು ಇಲ್ಲಿ ಇವೆ, ಅವುಗಳನ್ನು ಹೇಳ್ಕೊಟ್ಟಿದ್ದಾರೆ ನೋಡಿ. ಬಟ್ ವೆನ್ ವಿ ಥಿಂಕ್ ಎ ಲಿಟಲ್ ಮೋರ್, ಇದಕ್ಕಿಂತ ಮುಂಚೂರು ನಾವು ಸ್ವಲ್ಪ ಮುಂದುವರೆದು ಯೋಚನೆ ಮಾಡೋದಾದ್ರೆ, ಕೃತಜ್ಞತೆಗಳನ್ನು ಹೇಳಬೇಕಾದ್ರೆ ಅಥವಾ ಇನ್ನೊಬ್ಬರಿಗೆ ನಾವು ನಮ್ಮ ಒಂದು ಗ್ರ್ಯಾಟಿಟ್ಯೂಡ್ಸನ್ನು ಹೇಳಬೇಕಾದ್ರೆ ಸ್ವಲ್ಪ ಮುಂದುವರೆದು ಯೋಚನೆ ಮಾಡಿದ್ರೆ ವಿ ಕ್ಯಾನ್ ಲರ್ನ್ ಟು ಡೂ ಆರ್ ಸೇ ಥಿಂಗ್ಸ್ ಇನ್ ಅ ಬೆಟರ್ ವೇ. ನಾವು ಇನ್ನೂ ಉತ್ತಮವಾದ ರೀತಿಯಲ್ಲಿ ಗ್ರ್ಯಾಟಿಟ್ಯೂಡ್ಸ್ಗಳನ್ನು ಹೇಳೋದನ್ನು ಕಲಿಬಹುದಲ್ವಾ? ಹೌದಾ? ಈಗ ನಾವು ಥ್ಯಾಂಕ್ಸ್ ಅಂತ ಹೇಳಿ, ಥ್ಯಾಂಕ್ಸ್ ಅಲಾಟ್ ಅಂತ ಹೇಳಿ ಮುಂದೆ ಇನ್ನೊಂದು ವರ್ಡ್ ಹೇಳಿದ್ರೆ ನಮಗೇನು ಲಾಸ್ ಆಗಲ್ಲ, ಅದ್ರ ಬದಲಾಗಿ ನಮಗಿನ್ನು ಏನಾಗುತ್ತೆ, ಒಳ್ಳೇದೇ ಆಗುತ್ತೆ. ಹಾಗಿದ್ದಾಗ ನಾವು ಇವುಗಳನ್ನು ಕಲಿಯೋದು ಒಳ್ಳೇದಲ್ವಾ? ಬೆಟರ್ ವೇಸ್ಗಳನ್ನು ಅಥವಾ ಉತ್ತಮವಾದಂಥ ವೇಸ್ಗಳನ್ನು ಕಲಿಯೋದು ಸರಿ ಅಲ್ವಾ? ಸೊ ಇನ್ ದ ಸೇಮ್ ವೇ ವಿ ಕ್ಯಾನ್ ಲರ್ನ್ ಟು ಡೂ ಆರ್ ಸೇ ಥಿಂಗ್ಸ್ ಇನ್ ಬೆಟರ್ ವೇ. ಈ ರೀತಿಯಾದಂತಹ ಒಂದು ಸೇಯಿಂಗ್ಸ್ಗಳನ್ನು ನಾವು ಕಲಿಬೇಕು ಬೈ ಗಿವಿಂಗ್ ಸಮ್ ಥಾಟ್ಸ್ ಟು ಅವರ್ ಆಕ್ಷನ್ಸ್ ಆರ್ ಸ್ಪೀಚ್. ಹಾಗಾದರೆ ಈ ರೀತಿಯಾದಂತಹ ಕ್ರಿಯೆಗಳನ್ನು, ಮಾತುಗಳನ್ನು ನಾವು ಆಡಿದರೆ ಅಥವಾ ಮಾಡೋದನ್ನು ಕಲಿತ್ರೆ ಇವುಗಳು ನಮಗೆ ಒಳ್ಳೆಯ ಉತ್ತಮವಾದಂತಹ ಒಂದು ಒಪಿನಿಯನನ್ನು ತಂದುಕೊಡುತ್ತೆ. ಸೊ ಈ ಒಂದು ಇನ್ಸಿಡೆಂಟ್ ಹೇಳ್ತಾರೆ, ಐ ಹ್ಯಾಡ್ ಅನ್ ಅಪಾಯಿಂಟ್ಮೆಂಟ್ ವಿತ್ ಅ ಪರ್ಸನ್. ಕ್ಲಿಫೋರ್ಡ್ ಮಾರ್ಟಿಸ್ ಅವರು ಒಂದು ಇನ್ಸಿಡೆಂಟನ್ನು ಹೇಳ್ತಾ ಇದ್ದಾರೆ. ಸೊ ಅವರಿಗೆ ಇಲ್ಲಿ ಐ ಅಂದರೆ ನೀವು ಆಲ್ವೇಸ್ ಯಾರು ತಿಳ್ಕೊಬೇಕು, ಕ್ಲಿಫೋರ್ಡ್ ಮಾರ್ಟಿಸ್ ಅವರು. ಸೊ ಐ ಹ್ಯಾಡ್ ಆನ್ ಅಪಾಯಿಂಟ್ಮೆಂಟ್ ವಿತ್ ಅ ಪರ್ಸನ್. ಅವರಿಗೆ ಒಬ್ಬ ವ್ಯಕ್ತಿಯ ಜೊತೆ ಒಂದು ಅಪಾಯಿಂಟ್ಮೆಂಟ್ ಕೊಡೋದಂದ್ರೆ ನೀವು ಯಾರನ್ನಾದ್ರೂ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ ಅಂದರೆ ಮೊದಲೇ ಏನು ಮಾಡೋದು, ಟೈಮನ್ನು ನಿಗದಿಪಡಿಸ್ಕೊಂಡು ಇಷ್ಟು ಟೈಮ್ಗೆ ಅವರು ನಿಮಗಾಗಿ ಏನು ಮಾಡ್ತಿರ್ತಾರೆ, ದೇ ಆರ್ ವೇಟಿಂಗ್ ಫಾರ್ ಯು ಓನ್ಲಿ. ಸೊ ದಟ್ ಈಸ್ ಆನ್ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ. ಬಿಕಾಸ್ ಬಹಳ ಬ್ಯುಸಿ ಇರೋರು ನೀವು ಹೋದ ತಕ್ಷಣ ಯಾರನ್ನೂ ಮೀಟ್ ಮಾಡೋಕ್ಕೆ ಕೊಡಲ್ಲ. ಮೊದಲೇ ಅಪಾಯಿಂಟ್ಮೆಂಟ್ ತಗೊಂಡಿದ್ರೆ ನಾವು ಇಂಥ ಟೈಮ್ಗೆ ಅಂತ ಹೋದರೆ ನಮ್ಮನ್ನು ಅವ್ರ ಜೊತೆ ಮೀಟ್ ಮಾಡೋದಕ್ಕೆ ಬಿಡ್ತಾರೆ. ಹೌದಾ? ನೀವು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಅಥವಾ ಯಾರಾದರೂ ವ್ಯಕ್ತಿಗಳನ್ನು ಮೀಟ್ ಮಾಡೋಕ್ಕೆ ಹೋಗ್ಬೇಕಂದ್ರೆ ಅಪಾಯಿಂಟ್ಮೆಂಟ್ ಕಂಪಲ್ಸರಿ ಇರುತ್ತೆ. ಹಾಗಾದ್ರೆ ಅಂಥ ಅಪಾಯಿಂಟ್ಮೆಂಟು ಕ್ಲಿಫೋರ್ಡ್ ಅವರಿಗೆ ಒಂದು ಸಲ ಒಬ್ಬ ವ್ಯಕ್ತಿಯ ಜೊತೆ ಆಯಿತು. ಐ ಹ್ಯಾಡ್ ಆನ್ ಅಪಾಯಿಂಟ್ಮೆಂಟ್ ವಿತ್ ಅ ಪರ್ಸನ್ ಹೂ ವಾಸ್ ಸೀನಿಯರ್ ಟು ಮೀ. ಹಾಗಾದ್ರೆ ಆ ವ್ಯಕ್ತಿ ಇವರಿಗಿಂತ ಹಿರಿಯರಾಗಿದ್ದಾರೆ. ಹೌದಾ? ಸೀನಿಯರ್ ಅಂದರೆ ಹಿರಿಯರು, ಅದರ ಅಪೋಸಿಟ್ ವರ್ಡ್ ಎಸ್ ಜೂನಿಯರ್. ಹೌದಾ? ಸೀನಿಯರ್ ಅಪೋಸಿಟ್ ವರ್ಡ್ ಏನಂದ್ರೆ ಸೀನಿಯರ್, ಜೂನಿಯರ್. ಅಂದರೆ ಈ ಕ್ಲಿಫೋರ್ಡ್ ಮಾರ್ಟಿನ್ ಅವ್ರಿಗಿಂತಹ ಹಿರಿಯ ವ್ಯಕ್ತಿ ಅವರಾಗಿದ್ದರು. ಸೊ ಅವ್ರ ಜೊತೆ ಏನಾಗಿತ್ತು, ಇವರಿಗೆ ಒಂದು ಸಲ ಅಪಾಯಿಂಟ್ಮೆಂಟ್, ಮಾತಾಡುವಂತಹ ಒಂದು ಅಪಾಯಿಂಟ್ಮೆಂಟನ್ನು ಕೊಟ್ಟಿದ್ರು. ಸೊ ಹೂ ವಾಸ್ ಸೀನಿಯರ್ ಟು ಮೀ ಇನ್ ಅವರ್ ರೆಸ್ಟ್ ವೈಲ್ ಅಂದರೆ ಪ್ರೀವಿಯಸ್ ಅಂತ. ಸೊ ಇಲ್ಲಿ ರೆಸ್ಟ್ ವೈಲ್ ಡಬ್ಲ್ಯೂ ಅಂತ ಇ ಅಂತಿದೆ ಅಲ್ವಾ, ಅಲ್ಲಿ ನಾವು ಪ್ರೊನೌನ್ಸಿಯೇಷನ್ ಈ ಸೆಲೆಕ್ಟ್ ಆಗುತ್ತೆ. ಸೊ ಹಾಗಾಗಿ ರೆಸ್ಟ್ ವೈಲ್. ಸೊ ಹೂ ವಾಸ್ ಸೀನಿಯರ್ ಟು ಮೀ ಇನ್ ಅವರ್ ರೆಸ್ಟ್ ವೈಲ್ ಕಂಪ್ನಿ ಅಂದರೆ ಅವರು ಮೊದಲು ಪ್ರೀವಿಯಸ್ ಕಂಪ್ನಿ ಅಂತ ಕರಿತೇವಲ್ವಾ, ಇವರು ಆ ಕಂಪ್ನಿನಲ್ಲಿ ಕೆಲಸ ಮಾಡಿ ಅಲ್ಲಿ ಬಿಟ್ಟು ಬೇರೆ ಕಡೆ ಸೇರ್ಕೊಂಡಿದ್ರು. ಹಾಗಾದ್ರೆ ಮೊದಲಿನ ಕಂಪ್ನಿನಲ್ಲಿ ಅಥವಾ ಮೊದಲು ವರ್ಕಿಂಗ್ ಪ್ಲೇಸ್ ಇರುತ್ತಲ್ಲ, ಆ ವರ್ಕಿಂಗ್ ಪ್ಲೇಸಲ್ಲಿ ಇವರಿಗಿಂತ ಸೀನಿಯರ್ ಆಗಿರುವಂಥ ಒಬ್ಬ ವ್ಯಕ್ತಿಯ ಜೊತೆ ಅಪಾಯಿಂಟ್ಮೆಂಟ್ ಇತ್ತು. ಇವರು ಅವ್ರನ್ನ ಮಾತಾಡ್ಸಕ್ಕೆ ಹೋಗಬೇಕಾಗಿತ್ತು. ಐ ವಾಸ್ ಬಿಟ್ ಲೇಟ್. ನೋಡಿ, ಆತನಿಗಿಂತ ಇವರು ಸೀನಿಯರು, ಇವರು ಮೊದಲಿದ್ದಂಥ ಕಂಪ್ನಿನಲ್ಲಿ ಇದ್ದಂಥವ್ರು. ಇವರು ಅವ್ರನ್ನ ಅಪಾಯಿಂಟ್ಮೆಂಟ್ ತಗೊಂಡು ಮಾತಾಡೋದಕ್ಕೆ ಟೈಮ್ ಫಿಕ್ಸ್ ಆಗಿತ್ತು. ಬಟ್ ಇವ್ರು ಏನಾದರೂ ಆ ಥರ ಏನು ಮಾಡಿದ್ರು, ಸ್ವಲ್ಪ ಲೇಟಾಗಿ ಹೋದ್ರು. ಐ ವಾಸ್ ಬಿಟ್ ಲೇಟ್ ಅಂದರೆ ನಾನು ಹೇಳಿ ಈಗ 10:30 ಹೇಳೋ ಅಪಾಯಿಂಟ್ಮೆಂಟ್ ಇತ್ತು. ಬಟ್ ಅವರು 10:45 11 o'clockಗೆ ಒಂದು 10 minutes ಲೇಟಾಗಿ ಹೋದರು. ಬಿಕಾಸ್ ಅಪಾಯಿಂಟ್ಮೆಂಟ್ ಇದೆ, ನಾವು ಲೇಟಾಗಿ ಹೋಗಿಲ್ಲ. ಬಿಫೋರ್ ಇನ್ ಟೈಮಿಗೆ ನಾವೇನು ಮಾಡಬೇಕು, ಅಲ್ಲಿರಬೇಕು. ಸೊ ವಿತೌಟ್ ಅಪಾಯಿಂಟ್ಮೆಂಟ್ ನೀವು ಯಾವ ಟೈಮ್ಗಾದರೂ ಹೋಗ್ಬೋದು. ಬಟ್ ಅಪಾಯಿಂಟ್ಮೆಂಟ್ ಇದೆ ಅಂದರೆ ಎಕ್ಸಾಕ್ಟ್ ಟೈಮಿಗೆ ಅಥವಾ ಇನ್ ಟೈಮಿಗೆ, ಅದಕ್ಕಿಂತ ಮುಂಚೆಗೆ ನಾವು ಹೋಗ್ಬೇಕು. ಹೌದಾ? ಆದರೆ ಇವ್ರಿಗೆ ಏನು ಮಾಡೋಕ್ಕಾಗಲಿಲ್ಲ, ಬಿಫೋರ್ ಟೈಮಿಗೆ ಅಥವಾ ಇನ್ ಟೈಮಿಗೆ ಹೋಗೋಕ್ಕಾಗಲಿಲ್ಲ. ಸೊ ಲೇಟ್ ಆಯಿತು ಸ್ವಲ್ಪ. ಐ ವಾಸ್ ಬಿಟ್ ಲೇಟ್ ಆ್ಯಂಡ್ ಟ್ರೈಂಗ್ ಟು ಮೇಕ್ ಕಮೆಂಟ್ಸ್. ನನಗೇನಾಯಿತು, ಹಾಗಾದರೆ ನಾನು ನನ್ನನ್ನು ಅಪಾಯಿಂಟ್ಮೆಂಟ್ ಕೊಟ್ಟು ಬರೋಕ್ಕೆ ಹೇಳಿದ್ರಲ್ವಾ, ಸೊ ಆ ಬರುವಂಥ ಟೈಮಲ್ಲಿ ನಾನೇನು ಮಾಡಿದೆ, ಸ್ವಲ್ಪ ಹೊತ್ತು ಲೇಟ್ ಆಗೋದೆ. ನಾನು ಸ್ವಲ್ಪ ಏನು ಮಾಡಿದೆ, ಇವ್ರು ಏನು ಮಾಡಿದ್ರು, ಸ್ವಲ್ಪ ಲೇಟ್ ಆಗ್ಬೋದು. ಆ್ಯಂಡ್ ಐ ಸೆಡ್ ಐ ಆಮ್ ಸಾರಿ
ಐ ಮೇಡ್ ಯು ವೇಟ್. ನೋಡಿ, ಹಾಗಾದ್ರೆ ಇವ್ರು ಲೇಟಾಗಿ ಹೋಗಿದ್ದಾರೆ, ಅವರು ಕಾದಿದ್ದಾರೆ. ಹೋದ್ಮೇಲೆ ಹಾಗಾದ್ರೆ ಏನು ಹೇಳ್ಬೇಕು ಇವರು? ನಾವು ಬೆಟರ್ ವೇನಲ್ಲಿ ಹೇಳ್ಬೇಕಾ ಅಥವಾ ಹಾರ್ಷಾಗಿ ಹೇಳ್ಬೇಕಾ? ತಪ್ಪು ನಮ್ದಿದೆ ಅಲ್ವಾ, ಆ ಥರದಿದೆ. ಸೊ ಹಾಗಾಗಿ ಆ ಥರ ಏನು ಮಾಡಿದ್ರು? ಐ ಸೆಡ್ ಐ ಆಮ್ ಸಾರಿ, ಐ ಮೇಡ್ ಯು ವೇಟ್. ಹಾಗಾದ್ರೆ ಅವ್ರು ಏನು ಹೇಳಿದ್ರು? ನಾನು ನಿಮ್ಮನ್ನು ಭಾಳ ಕಾಯಿಸ್ಬಿಟ್ಟೆ, ಪ್ಲೀಸ್ ನನ್ನನ್ನು ಎಕ್ಸ್ಕ್ಯೂಸ್ ಮಾಡಿ. ಐ ಮೇಡ್ ಯು ವೇಟ್, ನಿಮ್ಮನ್ನು ಭಾಳತ್ತು ಕಾಯಿಸ್ಬಿಟ್ಟೆ ಅಂತ ಹೇಳಿದ್ರು. ಓ ಇಟ್ಸ್ ಓಕೆ ಬಿ ಹಿ ಸೆಡ್ ಆ್ಯಂಡ್ ಐ ಡಿಡ್. ನೋಡಿ, ಅವರು ಹೇಳಿದರು, ಇವ್ರಿಗಿಂತ ಸೀನಿಯರ್ ಅವರು, ಇವರು ನಾನು ನಿಮ್ಮನ್ನು ಭಾಳ ಕಾಯಿಸ್ಬಿಟ್ಟೆ ಅಂತ ಹೇಳಿದರು. ಅದಕ್ಕೆ ಅವ್ರು ಹೇಳ್ತಾರೆ, ಓ ಇಟ್ಸ್ ಓಕೆ, ಏನು ಪರವಾಗಿಲ್ಲ, ಅದ್ರ ಪರವಾಗಿಲ್ಲ ಅಂದು ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾರೆ. ಆ್ಯಂಡ್ ಆ್ಯಡೆಡ್ ಅಂದರೆ ಮುಂದುವರೆದು ಹೇಳ್ತಾ ಇದ್ದಾರೆ, ಇಟ್ ಈಸ್ ಪ್ಲೆಸರ್ ವೇಟಿಂಗ್ ಫಾರ್ ಯು. ನೋಡಿ, ಇವರು ಆತರ್ಗಿಂತ ಸೀನಿಯರ್ಸ್ನ ನಾವೇನು ಮಾಡಬಾರ್ದು, ನಮಗಿಂತ ಹಿರಿಯರನ್ನ ನಾವು ಕಾಯಿಸೋದ್ರಲ್ಲಿ ಆಗ್ತಾ ಇರಲ್ಲ. ಇವರು ಆ ಥರ ಏನು ಹೇಳಿದ್ರು? ನಿಮ್ಮನ್ನು ಭಾಳ ಕಾಯಿಸ್ಬಿಟ್ಟೆ ಅಂತ ಹೇಳಿದ್ರು. ಆವಾಗ ಆ ಸೀನಿಯರ್ ವ್ಯಕ್ತಿ ಏನು ಹೇಳಿದ್ರು? ಇಟ್ಸ್ ಓಕೆ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ ಅಂತ ಹೇಳೋದ್ರ ಜೊತೆಗೆ ಮುಂದುವರೆದು ಹೇಳ್ತಾ ಇದ್ದಾರೆ, ಇಟ್ಸ್ ಪ್ಲೆಸರ್ ವೇಟಿಂಗ್ ಫಾರ್ ಯು. ನಿಮ್ಮನ್ನು ನಾನು ಇಲ್ಲಿ ಕಾಯೋದಿದೆಯಲ್ಲ, ಅದು ನನಗೆ ಬಹಳ ಖುಷಿಯಾದಂಥ ವಿಷಯನೇ ಅಂತ ಹೇಳ್ತಾ ಇದ್ದಾರೆ. ಅಲ್ಲೋ ಮೇಲೆ ಹೋಗುತ್ತೆ. ಸೊ ಹಾಗಾದರೆ ಇಟ್ಸ್ ಪ್ಲೆಸರ್ ವೇಟಿಂಗ್ ಫಾರ್ ಯು, ನಿಮಗೋಸ್ಕರ ಕಾಯೋದಿದೆಯಲ್ಲ ಅದು ಸಂತೋಷನೇ, ಖುಷಿನೇ, ನನಗೇನು ಬೇಜಾರಾಗಿಲ್ಲ ಅಂತ ಹೇಳಿದ್ರು. ಸೊ ಐ ಲೆಫ್ಟ್ ಫ್ಲಾಟೆಡ್ ಅಂದರೆ ನಮಗೆ ಒಂದು ರೀತಿಯಾದಂತಹ ಒಂದು ಟೈಮ್ ಮಿತಿ ಇದೆ. ಹಾಗಾದರೆ ಇವರು ನಮಗೋಸ್ಕರ, ಅವರು ಇವರಿಗಿಂತ ಸೀನಿಯರ್, ಒಬ್ಬ ಸೀನಿಯರ್ ಜೂನಿಯರ್ಗೋಸ್ಕರ ಕಾಯೋದಿದೆಯಲ್ಲ ಅದು ಸ್ವಲ್ಪ ಇರಿಟೇಷನ್ ಆಗುತ್ತೆ. ಒನ್ ಮೈಟ್ ಆರ್ಗ್ಯೂ ದಟ್ ದ ಪರ್ಸನ್ ಮೈಟ್ ಹ್ಯಾವ್ ಸೇಡ್ ಇಟ್ ವಿತೌಟ್ ಎನಿ ಥಿಂಕಿಂಗ್. ನೋಡಿ, ಒಬ್ಬ ವ್ಯಕ್ತಿ ಈ ರೀತಿ ಯೋಚನೆ ಮಾಡಿದಂಗೆ ನಿಮ್ಮನ್ನು ಕಾಯೋದ್ರಲ್ಲಿ ನನಗೆ ಸಂತೋಷ ಇದೆ ಅಂತ ಹೇಳಿದಾಗ, ಇವನ್ ದೆನ್ ಐ ವುಡ್ ಸೇ ದಟ್ ಐ ಲೈಕ್ ಟು ಹಿಯರ್ ಸಚ್ ಸ್ಟೇಟ್ಮೆಂಟ್ಸ್ ಅನ್ಲೆಸ್. ಈ ರೀತಿಯಾದಂತಹ ವಾಕ್ಯಗಳನ್ನು ಅಥವಾ ಸ್ಟೇಟ್ಮೆಂಟ್ಗಳನ್ನು ಕೇಳೋದ್ರ ಬದಲಾಗಿ ಅಫ್ಕೋರ್ಸ್ ದೇ ವರ್ ಸೆಡ್ ಸರ್ಕ್ಯಾಸ್ಟಿಕಲಿ. ಅಂದರೆ ಆ ಮಾತುಗಳನ್ನು ಹೇಗೆ ಹೇಳಿರ್ಬೋದು ಅವರು? ನಿಮ್ಮನ್ನು ಕಾಯೋದ್ರಲ್ಲಿ ನನಗೆ ಸಂತೋಷ ಇದೆ, ಖುಷಿ ಇದೆ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿಯನ್ನು ನಾವು ಹಾಗೆ ನಮಗಿಂತ ಸೀನಿಯರ್ ಆಗಿರೋ ವ್ಯಕ್ತಿಯನ್ನು ನಾವು ಕಾಯಿಸಿ ಹಾಗೆ ಹೇಳ್ತೇವೆ ಅಂದಾಗ ಅವರು ಸ್ವಲ್ಪ ನೋವಿನಿಂದಲೇ ಹೇಳ್ತಿರ್ಬೋದಲ್ವಾ? ಸರ್ಕ್ಯಾಸ್ಟಿಕಲಿ ಅಂದರೆ ಸ್ವಲ್ಪ ಬಿಟ್ಟರ್ಲಿ, ಸ್ವಲ್ಪ ಕಹಿಯಾಗಿ. ಆದರೆ ಒಬ್ಬ ನಮಗಿಂತ ಸೀನಿಯರ್ ವ್ಯಕ್ತಿಯನ್ನು ನಾವು ಒಂದು ಅರ್ಧ ಗಂಟೆ ಕಾಯಿಸಿದ್ದೇವೆ ಅಂದಾಗ ಅವ್ರು ಇಟ್ಸ್ ಓಕೆ, ಪರವಾಗಿಲ್ಲ, ನಿಮಗೋಸ್ಕರ ನನಗೆ ಕಾಯೋದು ಸಂತೋಷನೇ ಅಂತ ನಮಗಿಂತ ಕಿರಿಯರಾಗಿದ್ರೆ ಪರವಾಗಿಲ್ಲ. ಆದರೆ ನಮಗಿಂತ ಹಿರಿಯರನ್ನ ನಾವು ಕಾಯಿಸಿದಾಗ ಅವರು ಇಟ್ಸ್ ಓಕೆ ಅಂತ ಹೇಳ್ತಾರೆ ಅಂದರೆ ಅದು ನಮಗೆ ಒಂದು ರೀತಿಯಾದಂಥ ನೋವನ್ನು ಉಂಟು ಮಾಡುತ್ತಲ್ವಾ? ಹೌದು ತಾನೆ? ಯಾಕೆಂದರೆ ರೇಜ್ಡು ಅವ್ರನ್ನ ಕಾಯಿಸಿದ್ದೇವೆ, ಅದರಲ್ಲೂ ಅವರು ಹೇಳಿದ್ರೆ ನಿಮಗೋಸ್ಕರ ನನಗೆ ಕಾಯ್ದು ಸಂತೋಷನೇ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಸೊ ದಟ್ ಈಸ್ ಇಂಡೈರೆಕ್ಟ್ಲಿ ಶೋಸ್ ದಿ ಬಿಟರ್ನೆಸ್ ಆಫ್ ದಟ್ ಪರ್ಸನ್. ಅವ್ರಿಗಿರುವಂತಹ ಕಹಿಯನ್ನು. ಯಾಕೆಂದರೆ ಕಾಯೋದಿದೆಯಲ್ಲ, ಇಟ್ ಇಸ್ ಬೋರಿಂಗ್. ಹೇಳಿದ ಟೈಮಿಗೆ ನಾವು ಹೋಗಿಲ್ಲ, ನಮಗೋಸ್ಕರ ಯಾರು ಕಾಯ್ತಾ ಇದ್ದಾರೆ, ಅವರೆಲ್ಲ ಕೆಲಸ ಬಿಟ್ಟು ಕಾಯ್ತಾ ಇದ್ದಾರೆ ಅಂದಾಗ ನಾವು ಇನ್ನೊಬ್ರ ಟೈಮನ್ನೇ ಏನು ಮಾಡಿದಾಗೆ ವೇಸ್ಟ್ ಮಾಡಿದಾಗ. ಸೊ ಹಾಗೆ ಹೇಳ್ದಂಗೆ ಆಗಲಿಲ್ವಾ? ನೆಕ್ಸ್ಟ್ ನೋಡಿ, when we speak about saying or doing things better, a question arises about comparison because better usually follows them. Wise people say that we should compare ourselves with our oneself. I should compare my performance of last year and see whether I am doing better or not now. ನೋಡಿ, ಈ ರೀತಿ ನಾವು ನೆಕ್ಸ್ಟು ವೆನ್ ವಿ ಸ್ಪೀಕ್ ಅಬೌಟ್ ಸೇಯಿಂಗ್ ಆರ್ ಡೂಯಿಂಗ್ ಥಿಂಗ್ಸ್ ಬೆಟರ್, ಹೀಗೆ ನಾವು ಏನಾದರೂ ಹೇಳಬೇಕಾದ್ರೆ, ಏನಾದರೂ ಮಾಡಬೇಕಾದ್ರೆ ಉತ್ತಮವಾದ ರೀತಿಯಲ್ಲಿ ನಾವು ಹೇಳ್ತಾ ಇದ್ರೆ ಎ ಕ್ವೆಶನ್ ಅರೈಸ್, ಏನಾಗುತ್ತೆ? ಒಂದು ರೀತಿಯಾದಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಯಾವುದರಲ್ಲಿ? ಅವರ್ ಅಬೌಟ್ ಕಂಪ್ಯಾರಿಸನ್. ನೋಡಿ, ಅವರು ಆ ರೀತಿ ಹೇಳಿದಾಗ ಒಬ್ಬ ವ್ಯಕ್ತಿಯ ನಡುವೆ ಒಂದು ರೀತಿಯಾದಂತಹ ಒಂದು ಕಂಪ್ಯಾರಿಸನ್, ಹೋಲಿಕೆ ಪ್ರಾರಂಭ ಆಗುತ್ತೆ. ಬಿಕಾಸ್ ಬೆಟರ್ ಯೂಸ್ವಲಿ ಫಾಲೋಸ್ ದೆಮ್. ಹಾಗಾಗಿ ನಾವೇನು ಮಾಡಬೇಕು? ಈ ಕಂಪ್ಯಾರಿಸನ್ ಬರಬಾರ್ದು ಅನ್ನೋದಾದರೆ, ನಮ್ಮನ್ನು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಬಾರ್ದು ಅನ್ನೋದಾದರೆ ನಾವೇನು ಮಾಡಬೇಕಾದ್ರೆ ವಿ ಬೆಟರ್ ಯೂಸ್ ಏನನ್ನ ಯೂಸ್ ಮಾಡಬೇಕಾದ್ರೆ, ಸೊ ಲೆಟ್ಸ್ ಯೂಸ್ವಲಿ ಫಾಲೋಸ್ ದೆಮ್. ಹಾಗಾಗಿ ನಾವೇನು ಮಾಡಬೇಕು? ಬೆಟರ್ ವೇಸ್ಗಳನ್ನೇ ಫಾಲೋ ಮಾಡೋದು ಒಳ್ಳೆಯದಲ್ವಾ? ನಮ್ಮನ್ನು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಬಾರ್ದು ಅನ್ನೋದಾದರೆ ಹಾಗಾದರೆ ನಮ್ಮ ವೇಸ್ ಏನಾಗಿರಬೇಕು? ಬಿಕಾಸ್ ಬೆಟರ್ ವೇಸ್ ಆಗಿರಬೇಕು. ಬೆಟರ್ ವೇಸ್ ಯೂಸ್ವಲಿ ಫಾಲೋಸ್ ದೆಮ್. ಆವಾಗ ಈ ರೀತಿಯಾದಂಥ ಇನ್ನೊಬ್ಬರ ಜೊತೆ ನಮ್ಮನ್ನ ಕಂಪ್ಯಾರಿಸನ್ ಇರೋಲ್ಲ. ವೈಸ್ ಪೀಪಲ್ ಸೇ ದಟ್ ವಿ ಶುಡ್ ಕಂಪೇರ್ ಅವರ್ ಸೆಲ್ಸ್.
ವಾಯ್ಸ್ ಪೀಪಲ್ಸ್ ಅಂದ್ರೆ ಯಾರು? ಬುದ್ಧಿವಂತರು, ಜಾಣರು, ಪಂಡಿತರು ಅಂತ ನಾವೇನು ಕರಿತೇವಲ್ವಾ. ಹಾಗಾದ್ರೆ ಬುದ್ಧಿವಂತರು ಅವಾಗ ಯಾವಾಗಲೂ ಹೇಳ್ತಾರೆ ವಿ ಶುಡ್ ಕಂಪೇರ್ ಅವರ್ ಸೆಲ್ಸ್ ವಿತ್ ಅವರ್ ಒನ್ ಸೆಲ್ಸ್. ಯಾವಾಗಲೂ ಬುದ್ಧಿವಂತರು ನಮ್ಮನ್ನು ನಾವು ಕಂಪೇರ್ ಮಾಡ್ಕೋಬೇಕು. ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಳೋ ಬದಲು ನಮ್ಮನ್ನು ನಾವೇ ಕಂಪೇರ್ ಮಾಡ್ಕೊಳ್ಳೋದು. ನಾನು ಮಾಡ್ತಾ ಇರೋದು ಸರಿನಾ? ನಾನು ಹೋಗ್ತಾ ಇರುವಂಥವೇ ಸರಿಯಾಗಿದೆಯಾ? ನಾನು ಮಾತನಾಡುವಂಥ ಮಾತು ಸರಿ ಇದೆಯಾ? ಅಥವಾ ನಾನು ಈಗ ಮಾಡುವಂಥ ಕೆಲಸ ಸರಿಯಾಗಿದೆಯಾ? ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಳೋದಲ್ಲ. ಸೊ ವಿ ಹ್ಯಾವ್ ಟು ಕಂಪೇರ್ ಅವರ್ ಸೆಲ್ಸ್. ಹೌದು ತಾನೆ? ಸೊ ನಾವು ಮಾಡೋ ಏನಾದರೂ ನೀವು ಕೆಟ್ಟ ಕೆಲಸ ಮಾಡ್ತಾ ಇದ್ದೀರಿ ಅಥವಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂದರೆ ಸ್ವಲ್ಪ ಹೊತ್ತು ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಥಿಂಕ್ ಅವರ್ ಸೆಲ್ಸ್, ವಿ ಹ್ಯಾವ್ ಟು ಕಂಪೇರ್ ಅವರ್ ಸೆಲ್ಸ್. ನಮ್ಮಷ್ಟಕ್ಕೆ ನಾವು ಯೋಚನೆ ಮಾಡಿ ನಾನು ಮಾಡ್ತಾ ಇರೋದು ಸರಿನಾ, ನಾನು ಹೇಳ್ತಾ ಇರೋದು ಸರಿನಾ ಅನ್ನುವಂತಹ ಕಂಪ್ಯಾರಿಸನ್ ನಾವು ಮಾಡಿಕೊಂಡ್ರೆ ಇನ್ನೊಬ್ಬರ ಜೊತೆ ನಾವು ಕಂಪ್ಯಾರಿಸನ್ ಆಗೋಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾವು ಯಾವಾಗ ನಮ್ಮನ್ನು ನಾವು ಕಂಪೇರ್ ಮಾಡ್ಕೋಬಹುದು? ವೆನ್ ವಿ ಆರ್ ಗೋಯಿಂಗ್ ಇನ್ ಅ ಬೆಟರ್ ವೇ. ಬೆಟರ್ ವೇನಲ್ಲಿ ಹೋದಾಗ ನಮ್ಮನ್ನು ನಾವು ಏನು ಮಾಡ್ಕೋಬಹುದು? ಕಂಪೇರ್ ಮಾಡ್ಕೋಬಹುದು. ಐ ಶುಡ್ ಕಂಪೇರ್ ಮೈ ಪರ್ಫಾರ್ಮೆನ್ಸ್. ಹಾಗಾದ್ರೆ ನಾನು ಏನನ್ನ ಕಂಪೇರ್ ಮಾಡ್ಕೋಬೇಕು? ನನ್ನ ಪರ್ಫಾರ್ಮೆನ್ಸ್ ಅನ್ನ. ನಾನು ಮಾಡ್ತಾ ಇರೋದು ಸರಿ ಇದೆಯಾ? ನಾನು ಹೋಗುವಂಥ ವೇ ಸರಿ ಇದೆಯಾ? ಸೊ ಐ ಶುಡ್ ಕಂಪೇರ್ ಮೈ ಸೆಲ್ಫ್ ಓನ್ಲಿ, ನಾಟ್ ಅದರ್ಸ್. ನಾವು ನಮ್ಮನ್ನ ಕಂಪೇರ್ ಮಾಡಿಕೊಂಡಾಗ, ನನ್ನ ಪರ್ಫಾರ್ಮೆನ್ಸ್ ಅನ್ನು ನಾನು ಕಂಪೇರ್ ಮಾಡಿಕೊಂಡಾಗ, ಸೊ ಐ ಆಮ್ ಗೋಯಿಂಗ್ ಇನ್ ಅ ಬೆಟರ್ ವೇ. ನಾನು ಸರಿಯಾದ ರೀತಿಯಲ್ಲಿ ಹೋಗ್ಬೋದು. ಐ ಶುಡ್ ಕಂಪೇರ್ ಮೈ ಪರ್ಫಾರ್ಮೆನ್ಸ್ ಆಫ್ ಅ ಲಾಸ್ಟ್ ಇಯರ್ ಅಂಡ್ ಸಿ ವೆದರ್ ಐ ಆಮ್ ಡೂಯಿಂಗ್ ಬೆಟರ್ ಆರ್ ನಾಟ್ ನೌ. ನೋಡಿ, ನಾವು ಹಿಂದಿನದನ್ನು ಇವತ್ತಿನದನ್ನು ಕಂಪೇರ್ ಮಾಡಿಕೊಂಡು ಮುಂದುವರೆದಾಗ ಹಾಗಾದರೆ ನಾನು ಇವತ್ತು ಮಾಡಿದ್ದಕ್ಕೂ ಆ್ಯಂಡ್ ನಿನ್ನೆ ಮಾಡಿದ್ದಕ್ಕೂ ನಾನು ಸರಿಯಾದ ದಾರಿನಲ್ಲಿದ್ದೇನಾ? ನನ್ನ ಪರ್ಫಾರ್ಮೆನ್ಸು ನಿನ್ನೆಗೂ ಮತ್ತು ಇವತ್ತಿಗೂ ಹೇಗಿದೆ? ಹಾಗೆ ಕಂಪೇರ್ ಮಾಡಿಕೊಂಡಾಗ ನಾನು ಮಾಡುವಂತಹ ಮಾರ್ಗ ಇಸ್ ಇಟ್ ಬೆಟರ್ ಆರ್ ನಾಟ್, ಅದು ಸರಿನೋ ಆರ್ ಸರಿಯಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ದಟ್ಸ್ ವೈ ವಿ ಹ್ಯಾವ್ ಟು ಕಂಪೇರ್ ಅವರ್ ಸೆಲ್ಸ್. ಏನನ್ನ ಕಂಪೇರ್ ಮಾಡ್ಕೋಬೇಕು? ಅವರ್ ಪರ್ಫಾರ್ಮೆನ್ಸ್, ಅವರ್ ಆಕ್ಷನ್ಸ್, ಅವರ್ ವರ್ಡ್ಸ್. ಸೊ ವಿ ಹ್ಯಾವ್ ಟು ಕಂಪೇರ್ ಅವರ್ ಸೆಲ್ಸ್. ದೆನ್ ಈಸ್ ಇಟ್ ಬೆಟರ್ ಆರ್ ನಾಟ್ ನಮಗೆ ಗೊತ್ತಾಗುತ್ತಲ್ವಾ? ಎಸ್. ದೆನ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಪ್ಯಾರಾಗ್ರಾಫ್. One of the ways in which we can do better is by adding words to our actions and also adding actions to our words. Let me tell you about an incident. I was waiting for the lift. The lift came down and I found that two fellows, shouldn't I say, persons or even better, gentlemen, started removing packets which were fully occupying the lift. I noticed that they did the job fairly fast, giving me an impression that they did not want to delay me. In a little while, they finished the job and I got into the lift and went to my training center. In the class, I mentioned this incident and asked the trainees to explain how this particular situation would have been rendered better. A couple of trainees did mention that the two gentlemen who were removing the packets could have said just something like, "1 minute sir, we will finish in no time." Nice answer. Don't you agree? It would have made such a difference. But another trainee said, "You could have thought of lending a helping hand to them." ನೋಡಿ, ಒಂದು ಇನ್ಸಿಡೆಂಟನ್ನು ವೇಟಿಂಗ್ ಮಾಡಿದಾಗ ಹೇಗೆ ಗ್ರ್ಯಾಟಿಟ್ಯೂಡನ್ನು ಹೇಳಬೇಕು ಅನ್ನೋಂಥದ್ದನ್ನು ಹೇಳಿ. ದೆನ್ ದ ಆಥರ್ ಹ್ಯಾಸ್ ಗಿವನ್ ದ ನೆಕ್ಸ್ಟ್ another one incident. One of the ways in which we can do better is adding words in our actions and also adding actions to our words. ಸೊ ಇನ್ನೊಂದು ಮುಂದುವರೆದ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅವರು. ನಾವು ನಮ್ಮ ಕ್ರಿಯೆ ಮತ್ತು ಮಾತುಗಳಲ್ಲಿ ಇನ್ನೂ ಕೂಡ ಉತ್ತಮವಾದ ಮಾರ್ಗವನ್ನು ಹೇಗೆ ಅನುಸರಿಸಬಹುದು ಅಂತ. ಲೆಟ್ ಮಿ ಟೆಲ್ ಯು ಅಬೌಟ್ ಆನ್ ಇನ್ಸಿಡೆಂಟ್. ಹಾಗಾದರೆ ನಾನು ನಿಮಗೆ ಒಂದು ಇನ್ಸಿಡೆಂಟನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತೇನೆ. ಐ ವಾಸ್ ವೇಟಿಂಗ್ ಫಾರ್ ದ ಲಿಫ್ಟ್. ಲಿಫ್ಟ್ ಅಂದರೆ ಮೇಲಿನ ಫಸ್ಟ್ ಸೆಕೆಂಡ್ ಫ್ಲೋರ್ಗಳಿಗೆ ಹೋಗಬೇಕಾದ್ರೆ ಯಾರಿಗೆ ನಡ್ಕೊಂಡು ಹೋಗೋಕ್ಕಾಗಲ್ವೋ ಅವರು ಥ್ರೂ ದಿ ಲಿಫ್ಟ್ ಹೋಗ್ತಾರಲ್ವಾ. ಹಾಗಾದರೆ ಲಿಫ್ಟಲ್ಲಿ ಹೋಗೋದಕ್ಕೆ ಅವರು ಕಾಯ್ತಾ ಇದ್ರು. ಯಾರು? ಆಥರ್. ದ ಲಿಫ್ಟ್ ಕೇಮ್ ಡೌನ್ ಆ್ಯಂಡ್ ಐ ಫೌಂಡ್ ದಟ್ ಟು ಫೆಲೋಸ್. ಲಿಫ್ಟು ಒತ್ತಿದ್ರು ಬಟನನ್ನು, ಕೆಳಗಡೆ ಬಂತು. ಆ ಕೆಳಗಡೆ ಬಂದ ಲಿಫ್ಟಲ್ಲಿ ಏನನ್ನ ಕಂಡ್ರು ಇವರು? ಈ ಫೌಂಡ್ ದಟ್ ಟು ಫೆಲೋಸ್, ಇಬ್ಬರು ವ್ಯಕ್ತಿಗಳು ಅದರಲ್ಲಿ ಇದ್ರು. ಶುಡಂಟ್ ಐ ಸೇ ಪರ್ಸನ್ಸ್ ಆರ್ ಇವನ್ ಬೆಟರ್ ಜೆಂಟಲ್ಮೆನ್. ಅವರು ಜೆಂಟಲ್ಮೆನ್ನು ಅಥವಾ ಬೇರೆಯವರು ಅಂತ ಹೇಳೋದಕ್ಕೆ ಪ್ರಯತ್ನ ಪಡಲ್ಲ, ಬಟ್ ಇಬ್ಬರು ವ್ಯಕ್ತಿಗಳು ಅದರಲ್ಲಿ ಇದ್ರು. ಸ್ಟಾರ್ಟೆಡ್ ರಿಮೂವಿಂಗ್ ಪ್ಯಾಕೆಟ್ಸ್ ವಿತ್ ವೇರ್ ಫುಲ್ಲಿ ಆಕ್ಯುಪೈಯಿಂಗ್ ದ ಲಿಫ್ಟ್. ನೋಡಿ, ಲಿಫ್ಟು ಕೆಳಗಡೆ ಬಂತು. ಲಿಫ್ಟಲ್ಲಿ ಇಬ್ಬರು ವ್ಯಕ್ತಿಗಳಿದ್ರು. ಆ ಲಿಫ್ಟಲ್ಲಿ ಅವ್ರು ಏನು ಮಾಡಿದ್ರು? ಕೆಲವೊಂದು ಥಿಂಗ್ಸ್ಗಳನ್ನ ಹಾಕೊಂಡು ಬಂದಿದ್ರು.
ಪೂರ್ತಿ ಅಕ್ಯುಪೈ ಆಗಿಬಿಟ್ಟು ಆ ಲಿಫ್ಟಲ್ಲಿ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲದಂಗೆ ಪೂರ್ತಿ ಆ ಥಿಂಗ್ಸ್ಗಳನ್ನೇ ಅಕ್ಯುಪೈ ಮಾಡಿಬಿಟ್ಟಿದ್ರು, ಅಂದರೆ ಪೂರ್ತಿ ಕವರ್ ಆಗಿತ್ತು. ಐ ನೋಟಿಸ್ ದಟ್ ದೇ ಡಿಡ್ ದ ಜಾಬ್ ಫೇರ್ಲಿ ಫಾಸ್ಟ್ ಲಿಟ್ಲ್ ವೈಲ್. ಅವರು ಇವ್ರು ಗಮನಿಸಿದಾಗೆ ಆ ಲಿಫ್ಟಲ್ಲಿ ಇದ್ದಂಥ ಇಬ್ಬರು ವ್ಯಕ್ತಿಗಳು ಅವ್ರು ತಗೊಂಬಂದಿದ್ರಲ್ಲ ಥಿಂಗ್ಸ್ಗಳನ್ನು ತೆಗೆಯೋದ್ರಲ್ಲಿ ಭಾಳ ಫಾಸ್ಟಾಗಿ ಬ್ಯುಸಿ ಆಗಿಬಿಟ್ಟಿದ್ರು, ಅಂದರೆ ಆ ವಸ್ತುಗಳನ್ನು ತೆಗೆಯೋದ್ರಲ್ಲಿ ಅಥವಾ ಹೊರ ತೆಗೆಯೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ದೇ ಫಿನಿಶ್ ದ ಜಾಬ್ ಆ್ಯಂಡ್ ಗೆಟ್ ಇನ್ ಟು ದ ಲಿಫ್ಟ್ ಆ್ಯಂಡ್ ವೆಂಟ್ ಟು ಮೈ ಟ್ರೈನಿಂಗ್ ಸೆಂಟರ್. ಸೊ ಅವರು ಎಲ್ಲ ರಿಮೂವ್ ಮಾಡಿದ್ರು, ಅಲ್ಲಿಂದ ತಮ್ಮ ಒಂದು ಥಿಂಗ್ಸ್ಗಳನ್ನು ತೆಗೆದ್ರು. ಆ್ಯಂಡ್ ನಾನು ಆ ಲಿಫ್ಟಲ್ಲಿ ಹೊತ್ಕೊಂಡು ಎಲ್ಲಿಗೆ ಹೋದೆ, ನನ್ನ ಟ್ರೈನಿಂಗ್ ಸೆಂಟರ್ಗೆ ಹೋದೆ. ಇನ್ ದ ಕ್ಲಾಸ್ ಐ ಮೆನ್ಷನ್ ದಿಸ್ ಇನ್ಸಿಡೆಂಟ್. ಸೊ ಯಾವಾಗ ಅವರು ಆ ಟ್ರೈನಿಂಗ್ ಕ್ಲಾಸಿಗೆ ಹೋದ್ರು, ಟ್ರೈನಿಂಗ್ ಕ್ಲಾಸಿಗೆ ಹೋದ್ಮೇಲೆ ಅಲ್ಲಿ ಲಿಫ್ಟಲ್ಲಿ ನಡೆದಂಥ ಇನ್ಸಿಡೆಂಟನ್ನು ಏನು ಮಾಡಿದರು, ಟ್ರೈನಿಂಗ್ ಕ್ಲಾಸಲ್ಲಿ ಅವರು ಹೇಳಿದರು. ಸೊ ಐ ಮೆನ್ಷನ್ ದಿಸ್ ಇನ್ಸಿಡೆಂಟ್ ಆ್ಯಂಡ್ ಆಸ್ಕ್ ದ ಟ್ರೈನೀಸ್. ನೋಡಿ, ಅವರು ಅಲ್ಲಿ ನಡೆದಂಥ ಇನ್ಸಿಡೆಂಟನ್ನು ಹೇಳಿ ಟ್ರೈನೀಸ್ಗಳಿಗೆ ಕೇಳ್ತಾ ಇದ್ರು ಏನಂತ, ಟು ಎಕ್ಸ್ಪ್ಲೇನ್ ಹೌ ದಿಸ್ ಪರ್ಟಿಕ್ಯುಲರ್ ಸಿಚುಯೇಷನ್ ವುಡ್ ಹ್ಯಾವ್ ಬಿನ್ ರೆಂಡರ್ಡ್ ಬೆಟರ್. ಹಾಗಾದರೆ ಆ ವ್ಯಕ್ತಿಗಳು ಇಬ್ಬರು ಅಲ್ಲಿದ್ದಂಥ ಲಗೇಜನ್ನು ತೆಗಿಯೋಕೆ ಟ್ರೈ ಮಾಡ್ತಾ ಇದ್ರು. ನಾನು ಲಿಫ್ಟಿಗೋಸ್ಕರ ಕಾಯ್ತಾ ಇದ್ದೆ ಅಂತದಕ್ಕೆ ಅಂತ ಹೇಳಿದ್ರಲ್ವ. ಹಾಗಾದರೆ ನೀವು ಇದನ್ನು ಹೇಗೆ ನಾವು ಎಕ್ಸಿಕ್ಯೂಟ್ ಮಾಡ್ಬೋದು, ವಾಪಸ್ ನೀವು ಆ ವ್ಯಕ್ತಿಗಳು ಅಲ್ಲಿಂದ ವಸ್ತುಗಳನ್ನ ರಿಮೂವ್ ಮಾಡ್ತಾ ಇದ್ರು, ನಾನು ಕಾಯ್ತಾ ಇದ್ದೆ. ಹಾಗಾದ್ರೆ ಇದನ್ನು ನೀವು ಮತ್ತೊಂದ್ಸಲ ಹೇಳೋದಾದ್ರೆ, ಎಕ್ಸಿಕ್ಯೂಟ್ ಮಾಡೋದಾದ್ರೆ ಹೇಗೆ, ಉತ್ತಮವಾದ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡೋದಾದ್ರೆ ಹೇಗೆ ಮಾಡ್ತೀರಾ ಅಂತ ಹೇಳಿ ಕ್ಲಿಫೋರ್ಡ್ ಮಾರ್ಟಿಸ್ ಅವರು ಅಲ್ಲಿ ಟ್ರೈನಿಂಗ್ ಸೆಂಟರಲ್ಲಿ ಟ್ರೈನೀಸ್ಗಳನ್ನು ಕೇಳಿದರು. ಎ ಕಪಲ್ ಆಫ್ ಟ್ರೈನೀಸ್ ಡಿಡ್ ಮೆನ್ಷನ್ ದಟ್ ದ ಟೂ ಜೆಂಟಲ್ಮೆನ್ ಹೂ ವೇರ್ ರಿಮೂವಿಂಗ್ ದ ಪ್ಯಾಕೆಟ್ಸ್ ವುಡ್ ಹ್ಯಾವ್ ಸೆಡ್ ಜಸ್ಟ್ ಸಮಥಿಂಗ್ ಲೈಕ್. ಹಾಗಾದ್ರೆ ಅಲ್ಲಿದ್ದಂಥ ಇಬ್ಬರು ಟ್ರೈನೀಸ್ಗಳು ಹೇಳಿದ್ರು, ಅದರಲ್ಲಿ ಒಬ್ಬ ಹೇಳಿದ ಏನಂತ, ಅವ್ರು ವೆನ್ ದೇ ಆರ್ ರಿಮೂವಿಂಗ್ ದೇರ್ ಥಿಂಗ್ಸ್, ಆ ವಸ್ತುಗಳನ್ನ ರಿಮೂವ್ ಮಾಡ್ತಿದ್ರಲ್ವ, ಇದರಿಂದ ಪ್ಲೇಸಿಂದ ವಾಪಸ್ ತೆಗಿತಾ ಇದ್ರಲ್ವ, ತೆಗಿಬೇಕಾದ್ರೆ ಹೇಳ್ಬೋದಾಗಿತ್ತು ಏನಂತ ಅವರು, ಸರ್ 1 minute ಸರ್, ವಿ ವಿಲ್ ಫಿನಿಶ್ ಇನ್ ನೋ ಟೈಮ್. ಬೇರೆಯವ್ರು ಕಾಯ್ತಾ ನಿಂತಿದ್ರಲ್ವಾ, ಹಾಗಾದ್ರೆ ಅವ್ರಿಗೆ ಏನಂತ ಹೇಳ್ಬೋದಾಗಿತ್ತು, ಸರ್ ದಯವಿಟ್ಟು 1 ನಿಮಿಷ, ವಿ ವಿಲ್ ಫಿನಿಶ್ ಇನ್ ನೋ ಟೈಮ್, ನಾವು ಜಾಸ್ತಿ ಏನು ತಗೊಳಲ್ಲ, ಟೈಮನ್ನು ಬೇಗನೆ ನಮ್ಮ ಕೆಲಸವನ್ನು ಕಂಪ್ಲೀಟ್ ಮಾಡ್ತೇವೆ ಅಂತ ಹೇಳ್ಬೋದಿತ್ತು ಅಂತ ಒಬ್ಬ ಟ್ರೈನೀಸು ಹೇಳ್ದ. ನೈಸ್ ಆನ್ಸರ್. ಡೋಂಟ್ ಯು ಅಗ್ರಿ? ಇದಕ್ಕೆ ಹೋಗ್ತೀರಾ ನೀವು? ನೆಕ್ಸ್ಟ್ ನೋಡಿ ಮುಂದುವರೆದು. ಇಟ್ ವುಡ್ ಹ್ಯಾವ್ ಮೇಡ್ ಮಚ್ ಅ ಡಿಫ್ರೆನ್ಸ್. ಇದಕ್ಕಿಂತ ಒಂದು ಬೇರೆವಾಗಿರುವಂಥ ಒಂದು ಡಿಫ್ರೆಂಟ್ ಆನ್ಸರ್ ಇದೆ. ಬಟ್ ಅನದರ್ ಟ್ರೈನೀಸ್ ಸೆಡ್ ಯು ಕುಡ್ ಹ್ಯಾವ್ ಥಾಟ್ ಆಫ್ ಲೆಂಡಿಂಗ್ ಎ ಹೆಲ್ಪಿಂಗ್ ಹ್ಯಾಂಡ್ ಟು ದೆಮ್. ಒಬ್ಬ ಟ್ರೈನಿ ಏನಂತ ಹೇಳ್ದ, 1 minute ಸರ್, ವಿ ವಿಲ್ ಫಿನಿಶ್ ಇನ್ ನೋ ಟೈಮ್. ದಯವಿಟ್ಟು ಸರ್ 1 ನಿಮಿಷ ನಿಲ್ಲಿ, ನಾವು ಬೇಗ ಮುಗಿಸ್ತೇವೆ, ನಿಮ್ಮ ಟೈಮನ್ನು ಹಾಳು ಮಾಡಲ್ಲ ಅಂತ ಒಬ್ಬರೇ ಹೇಳಿದ್ರು. ಇನ್ನೊಬ್ಬ ಟ್ರೈನೀಸ್ ಹೇಳ್ದ, ಯು ಕುಡ್ ಹ್ಯಾವ್ ಥಾಟ್ ಟು ಲೆಂಡಿಂಗ್ ಎ ಹೆಲ್ಪಿಂಗ್ ಹ್ಯಾಂಡ್ ಟು ಹೆಲ್ಪ್ ದೆಮ್. ಹಾಗಾದ್ರೆ ಅವ್ರು ತೆಗಿತಾ ಇದ್ರಲ್ಲ ವಸ್ತುಗಳನ್ನು, ಆ ವಸ್ತುಗಳನ್ನು ತೆಗಿಬೇಕಾದ್ರೆ ನಾವು ಕೂಡ ಅವರ ಮಾಡುವಂಥ ಕೆಲಸದಲ್ಲಿ ನಮ್ಮ ಕೈ ಜೋಡಿಸಿದ್ರೆ ಆ ಕೆಲಸ ಇನ್ನೂ ಬೇಗ ಆಗ್ತಿತ್ತಲ್ವಾ ಸರ್, ಹೌದಾ? ಸೊ ದಿಸ್ ಈಸ್ ಆಲ್ಸೋ ಹೌ ವಿ ಹ್ಯಾವ್ ಟು ಗ್ರ್ಯಾಟಿಟ್ಯೂಡ್ ಫಾರ್ ಅದರ್ಸ್, ಫಾರ್ ಆ್ಯಕ್ಷನ್ಸ್, ನಾಟ್ ಓನ್ಲಿ ವರ್ಡ್ಸ್ ಆ್ಯಂಡ್ ಆಲ್ಸೋ ಆ್ಯಕ್ಷನ್ಸ್. ಅಲ್ಲಿ ಬರೀ ಆ್ಯಕ್ಷನ್ ಇತ್ತು, ಎಲ್ಲಿ 1 minute ಸರ್, ವಿ ವಿಲ್ ಫಿನಿಶ್ ಇನ್ ನೋ ಟೈಮ್ ಅಂತ, ಅಲ್ಲಿ ಓನ್ಲಿ ವರ್ಡ್ಸ್ ಇತ್ತು. ಬಟ್ ಇಲ್ಲಿ ಏನಿತ್ತು, ಆ್ಯಕ್ಷನ್. ಯು ವುಡ್ ಹ್ಯಾವ್ ಥಾಟ್ ಆಫ್ ಲೆಂಡಿಂಗ್ ಎ ಹೆಲ್ಪಿಂಗ್ ಹ್ಯಾಂಡ್ ಟು ದೆಮ್. ಅವ್ರ ಬೇಗ ಕೈ ಜೋಡಿಸಿದ್ರೆ, ಇಬ್ರು ಮಾಡೋ ಕೆಲಸನ 4 ಜನ ಮಾಡಿದ್ರೆ ಕೆಲಸ ಏನಾಗ್ತಿತ್ತು, ಇಟ್ಸ್ ಕಂಪ್ಲೀಟ್ ಅಲ್ಲಿ ಬೇಗನೆ ಮುಗಿತಿತ್ತಲ್ವಾ. ಸೊ ಇದು ಕೂಡ ಗ್ರ್ಯಾಟಿಟ್ಯೂಡನ್ನು ಹೇಳುವಂಥ ವೇ ಅಲ್ವಾ ಅಂತ ಆ ಥರ ಅವರು ಕೇಳ್ತಾ ಇದ್ದಾರೆ. ಸೊ ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ನೋಡಿ, ಹಾಗಾದರೆ ಇಲ್ಲಿಂದ ನೀವು ಫಸ್ಟಿಂದ ಹಿಡಿದು 5ನೇ ಪ್ಯಾರಾಗ್ರಾಫ್ ತನಕ ಮತ್ತೊಂದು ಸಲ ಲೆಸನನ್ನು ಓದಿ, ಶೇರಿಂಗ್ ರೆಸ್ಪಾನ್ಸ್ನಲ್ಲಿ 6 ಕ್ವಶನ್ಗಳಿದೆ, ಆ 6 ಕ್ವಶನ್ಗಳನ್ನು ಬರೆಯುವಂಥ ಪ್ರಯತ್ನ ಮಾಡ್ತೀರಾ? ಓಕೆ. ಸೊ ನೆಕ್ಸ್ಟ್ ಕ್ಲಾಸ್ we will meet with the remaining part of the lesson. Okay students, thank you.